ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇದ್ದವರೆಲ್ಲರೂ ಕರ್ಮವನ್ನು ಬಿಡಬೇಕಾಗತ್ತೆ. ಕರ್ಮದಿಂದ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ. ಏನೇನು ಕರ್ಮಗಳನ್ನು ಮಾಡ್ತೀಯಲ್ಲ ನೀ ಮಾಡಾಕತ್ತಿ, ಅದರಿಂದ ನಿನಗೆ ಮೊದಲು ಬಂಧನನ ಐತೆ ಹೊರತು ಅದರಿಂದ ಏನು ಜ್ಞಾನ? ನಿನ್ನ ಜಪ ತಪ ಹೋಮ ಯಜ್ಞ ಯಾಗ ದಾನ ಇವೆಲ್ಲ ಅಭಿಷೇಕಾದಿಗಳು ಏನೇನು ಮಾಡ್ತೀಯಲ್ಲ, ಜಗತ್ತಿನೊಳಗೆ ಎಷ್ಟು ಕರ್ಮಗಳದಾವು, ಇವು ಯಾವ ಕರ್ಮಗಳು ನಿನ್ನನ್ನು ದುಃಖದಿಂದ ಬಿಡುಗಡೆ ಮಾಡೋದಿಲ್ಲ, ಬಂಧನದಿಂದ ನಿನ್ನ ಬಿಡುಗಡೆ ಮಾಡೋದಿಲ್ಲ. ಏನು ಜ್ಞಾನದಿಂದನ ನಿನಗೆ ಬಿಡುಗಡೆ, ದುಃಖದಿಂದ ಬಿಡುಗಡೆ. ಜ್ಞಾನಾದೇವತು ಕೈವಲ್ಯಂ ನತು ಕರ್ಮಣ ಅಂದ. ಏನು ಜ್ಞಾನದಿಂದನ ನಿನಗೆ ಮುಕ್ತಿ. ಅದಕ್ಕೆ ಕರ್ಮಜಾಲ ಸಿಕ್ಕೊಂಡು ಯಾಕೆ ಒದ್ದಾಡ್ತಿ? ನಂಬು ಜ್ಞಾನವನ್ನು ಹಂಬಲಿಸದಿರು ಮುಕ್ತಿ ಎಂಬಯಸಿ ಕರ್ಮವೆಂಬ ಜಾಲದಳು ಸಿಲುಕಿ ನೀನು ಅಂತ ಅದನ್ನು ಹೇಳಿ ನಂಬಲ್ರು. ಯಾವ ಜ್ಞಾನ? ಜ್ಞಾನ ಅಂದ್ರೆ ನಿನ್ನ ಜ್ಞಾನ. ನೀ ಯಾರದೇನು ಸರಿಯಾದ ತಿಳುವಳಿಕೆ ಮಾಡ್ಕೊ. ನಿನ್ನ ನೀ ಮರ್ತಕಾರ ಏನಕ್ಕೆನಾರ ಮಾಡ್ಕೊಂತ ಅಲ್ಲದನ್ನು ನೀನು ಅಂತ ಹಿಡ್ಕೊಂಡೆ. ನೀನು ಯಾರದೇ ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ನೀ ಏನು ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಏನಾರು ಮಾಡೋದು ಅದಕ್ಕೆ ಎದ್ರ ಸಂಬಂಧಪ್ಪ? ಆರಾಮಿರ್ಬೇಕಂತ. ಹಂಗಾರೆ ನೀ ಯಾರು? ನೀನ ಅದಿ ಅನ್ನೋ ತಿಳಿದ ಮ್ಯಾಗ ಮಾಡೋದು ಕೆಲಸ ಏನೈತಿ? ಏನಾರ ಮಾಡೋದ್ರಿಂದ ಗೊತ್ತಾಗೈತೆ ನಿನಗದು ಆರಾಮು? ಈ ಮಾಡೋದೆಲ್ಲ ಕೈ ಬಿಟ್ಟಾಗ ಅನುಭವ ಬಂದೈತಿ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ ಇದನ್ನ. ಈ ದೈತ್ಯಾಗ ಏನು ಮಾಡಿ ಆರಾಮ? ಏನು ಮಾಡಲೇ ಇದ್ದಾಗ ಆರಾಮಿದ್ದಿ. ಎಚ್ಚರಿಕೆಯಾಗಿ ಏನಾರ ಮಾಡಿ ಆರಾಮ್ ಕಳ್ಕೊಂಡಿ. ಏನಾರ ಮಾಡಿದ ಮ್ಯಾಗ ಗೊತ್ತಾಗೈತಿ, ಏನು ಮಾಡಲೇ ಇದ್ದಾಗ ಗೊತ್ತಾಗೈತಿ ನಿನಗೆ ಆರಾಮು. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅನುಭವ ಬಂದತಿಲ್ಲ. ಯಾವ ಕ್ರಿಯೆನೂ ಇಲ್ಲ, ಯಾವ ಕ್ರಿಯೆ ಮಾಡೋಕೆ ಯಾವ ಕರ್ಮಗಳು ಇಲ್ಲದಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಕ್ರಿಯಾರಹಿತ ಸ್ಥಿತಿ ಅದು, ಕ್ರಿಯಾಸ್ತ ಕರ್ಮರಹಿತವಾದಂಥ ಸ್ಥಿತಿ. ಅದಕ್ಕೆ ಕ್ರೈಸ್ತ ಅಂದರು. ಯಾವುದು ಕ್ರಿಯೆ ಇಲ್ಲದಂತ ಅವಾಗ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಎಲ್ಲಿ ಐತಿ? ಏನಾರ ಮಾಡೋದೆಲ್ಲ ಮನಸ್ಸು ಸುಮ್ಮನೆ ಇದ್ರೆ ಮಾಡೋದೆಲ್ಲ ಕೈ ಬಿಟ್ಟ ಆನಂದದ ಅನುಭವ ಆಕೈತಿ. ಸುಮ್ಮನೆ ಇರು ಅಂತ. ಸುಮ್ಮನೆ ಇರೋಕೆ ಏನಾರು ಮಾಡ್ಬೇಕಾಗೈತೇನೆ? ಸುಮ್ಮನೆ ಇರೋದಂದ್ರೆ ಏನಾರು ಮಾಡೋದ? ಸುಮ್ಮನೆ ಇರೋದು. ಸುಮ್ಮನೆ ಇರೋಕೆ ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಇರೋದು ಅಂತ ಮಾಡೋದು. ಸುಮ್ಮನಿಹುದೇ ನಿಜ ಯೋಗವು. ಸುಮ್ಮನಿರು ಮನವೇ ಸುಮ್ಮನಿರು, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ ಅಂತ. ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರು ಅಂತ. ಸುಮ್ಮನೆ ಇರಕ್ಕೆ ಎಲ್ಲಾರು ಹೋಗ್ಬೇಕಾಗೈತೇನೆ? ಅಲ್ಲಿ ಹೋದಾಗ ಗೊತ್ತಾಗತ್ತೆ ನಿನಗೆ ಆರಾಮು. ಅಲ್ಲಿ ಇಟ್ಟೇನು ಗಂಟು? ಅಲ್ಲಿ ಹೋದಾಗ ಅದನ್ನು ಹೊಂದಾಕ ನಿನ್ನಲ್ಲಿ ಐತೆ ಅನ್ನೋದನ್ನು ಮರ್ತಿಯಲ್ಲೋ. ಸುಳ್ಳು ತಿರುಗ್ತಿ, ಅಲ್ಲಿ ಐತೆ ಇಲ್ಲಿ ಐತೆ ಅಂತೇಳಿ. ಇದು ಹೊಳಿ ಪುಟ್ಟ ಹೆಂಗೆ ಹೋಗೋದ ನೀನು? ಅಲ್ಲಿ ಒಯ್ತು ಹೋಗೋದಂತ ಇಲ್ಲಿ ಐತಿ ಹೋಗ್ತೈತಿ. ಹಂಗೆ ಅಡ್ಯಾಡ್ದೆ ತಡ್ಕೊಂಡು ನಾ ಎಡ್ತಾಕ್ ಸತ್ಯ ಅಂತ. ಹೌದಿಲ್ಲ? ನಿನ್ನೊಳಗೆ ಐತಿ. ಎಲ್ಲಿ ಹೋದ್ರು ನೀವು ನಿದ್ದೆ ನಿನ್ನೊಳಗೆ ಮಾಡ್ತೀಯನ? ಎಲ್ಲಾರ ಹೊರಗೆ ಮಾಡ್ತೀವ ಅದನ್ನು? ನಿನ್ನ ಬಿಟ್ಟು ಇಲ್ಲ ಅದು. ತನ್ನ ಬಿಟ್ಟು ಆರಾಮಿಲ್ಲ, ಆನಂದ ಇಲ್ಲ, ದೇವ್ರಿಲ್ಲ. ಅನ್ಯವಾಗಿ ಹುಡ್ಕಾಕೊಂಟಿಯಲ್ಲ. ಅನ್ಯವಾಗಿ ಐತೆ ಅಂತ ತಿರ್ಗಾಕತ್ತೈತಿ. ನಿನ್ನಲ್ಲೇ ಐತೆ ಅನ್ನೋದು ನಿನ್ನ ಖಾತ್ರಿ ಮಾಡ್ಕೋ. ನೀನ ಅದಿ ಅನ್ನೋದನ್ನು ತಿಳ್ಕೊಂಡು ಉಳ್ಕೋ. ಅವಾಗ ನೀನು ಎಲ್ಲ ತಿರುಗೋದು ತಪ್ಪೈತಿ. ಇಲ್ಲಾಂದ್ರೆ ಜನ್ಮ ಅಂತ ತಿರ್ಗಾಕತ್ತಿ ನೋಡು. ಆರು ನಾನೆಂದು ವಿಚಾರಿಸು ಅಂದ್ರೆ ನೀನ ಆನಂದ ಸ್ವರೂಪಿದ್ದಿ, ನೀನ ದೇವರಿದ್ದಿ ಅನ್ನೋದು ತಿಳ್ಕೊ. ಗೊತ್ತಿಲ್ಲದಕ್ಕೆ ಏನೇನೋ ಮಾಡ್ಕೊತಾ ಹೋಗ್ತೀವಿ. ನೀ ಯಾರದೇನೋ ಗೊತ್ತಿಲ್ಲದಕ್ಕೆ ಕರ್ಮಗಳು ಚಾಲು ಆದವು. ನೀ ಯಾರದೇನು ಯಥಾರ್ಥ ಜ್ಞಾನ ನಿನಗಾಗಿದ್ರೆ ಕರ್ಮಗಳ ಕಾಟ ಎಲ್ಲ ತಪ್ಪಿ ಹೋಗ್ತೈತಿ. ನಿಜವನ್ನ ತಿಳಿದ ಮ್ಯಾಗ ಕರ್ಮಗಳ ಕಾಟ ಎಲ್ಲಿ? ನಿಜವನ್ನ ಅರಿದ ಯೋಗಿಗೆ ಆವ ಕರ್ಮದ ಕಾಟ, ಭಜನೆಯಿಂದ ಆವ ಪುಣ್ಯದ ಒಡಗೂಟ. ನಿಜವನ್ನ ತಿಳಿದ ಮ್ಯಾಗ ಅವಾಗೆಲ್ಲಿದೆ ಕರ್ಮಗಳ ಕಾಟ? ತಿಳಿಗೇಡಿಗಳಿಗೆ ಕರ್ಮಗಳೆಲ್ಲ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲಾರದು ಅಂತ. ನೀ ಎಷ್ಟು ಜನ್ಮ ಹುಟ್ಟಿ ಕರ್ಮಗಳನ್ನು ಮಾಡ್ಕೋತ ಕೂತರು ಮತ್ತು ಅದರಿಂದ ಏನೇನು ದುಃಖ ಹೋಗುದು ಮತ್ತು ಜನ್ಮಾಂತರಕ್ಕೆ ಕಾರಣ ಆಗ್ತದೆ.
ಯಾವುದೇ ಕರ್ಮ ಇರಲಿ, ಚಲೋ ಕರ್ಮ ಮಾಡಿದ್ರು ಜನ್ಮ ತಾಳ್ತಿ, ಕೆಟ್ಟ ಕರ್ಮ ಮಾಡಿದ್ರು ಜನ್ಮ ಬರ್ತದೆ, ಮುಕ್ತಿ ಸಿಗುದಿಲ್ಲ. ಏ ಮುಕ್ತ ಆಗ್ಬೇಕಾದ್ರೆ ಯಥಾರ್ಥ ನೀ ಯಾರದಿ ಅನ್ನೋ ಜ್ಞಾನವನ್ನು ಮಾಡ್ಕೋದು ಒಂದ ನಮ್ಮ ಕೆಲಸ. ಅದಕ್ಕೆ ನಿನ್ನ ಬಗ್ಗೆ ಕೇಳ, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದ ಸಾಧನ. ನೀ ಯಾರದನ್ನು ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ನಾವು ಏನೇನೋ ಮಾಡ್ಕೊತ ಎತ್ತಾಗ ಹೊಂಟು ಬಿಟ್ಟಿವಿ. ಎಷ್ಟು ಅನುಭವಗಳದ ನಮ್ಮ ಬಗ್ಗೆ ನೆನಪಿಗೆ ತಂದು ಕೊಟ್ಟರು, ಅದನ್ನ ನೆನಪಿಗೆ ತಂದ್ಕೊಂಡಿರೋ ಅವ್ರು ಎಲ್ಲಿದ್ದೀವಿ ನಾವು? ಅದೇ ಹಂಗೆ ನಾವು ಅದೇವ್ರಿ, ನಾ ಹೆಂಗೆ ದೇವ್ರ ಅದೇನ್ರಿ, ನಾ ಹೆಂಗೆ ಸುಖರೂಪ ಅದೇ, ನಾನು ಬೇರೆನೇ ಐತೆ ಅಂತ ಇದ ಭೇದ ಭಾವದಾಗ ಸಿಕ್ಕೊಂಡು ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ದೇವ್ರು ಬೇರೆ, ನಾ ಬೇರೆ ಅನ್ನೋ ಭಾವ ಗಟ್ಟಿ ಹಾಕೊಂಡು ಕುಂದಿರ್ತೀನಿ. ಗಟ್ಟಿಯಾಗಿ ಏನಾರು ಕರ್ಮ ಮಾಡಾಕಸ್ತದ ನೀನು. ಅದ ನಾನು ತಿಳ್ಕೊಂಡ ಮ್ಯಾಗ ಮಾಡೋ ಕೆಲಸ ಏನೈತಿ? ನೀನ ಅದೇನು ಜ್ಞಾನ ಆದ್ಮ್ಯಾಗ ಏನಾರ ಮಾಡ್ಬೇಕು ಅನ್ನೋದು ಉಳಿದಿಲ್ಲ. ಜ್ಞಾನಾಮೃತ ಏನು ತೃಪ್ತಶ್ಯ ಕೃತಕೃತ್ಯಶ್ಯ ಯೋಗಿನಃ ಕರ್ತವ್ಯಂ ನ ವಿದ್ಯತೆ. ಜ್ಞಾನದಿಂದ ಯಾವ ತೃಪ್ತಿಯನ್ನು ಹೊಂದಿರ್ತಾನೆ, ಯಾವ ಆತ್ಮಜ್ಞಾನದಿಂದ ತನ್ನನ್ನು ತಾ ತಿಳ್ಕೊಂಡಾಗ ಸಮಾಧಿ ಸ್ಥಿತಿಯನ್ನು ಯಾವ ಹೊಂದಿರ್ತಾನ, ಅವಾಗ ಜಗತ್ತಿನಾಗ ಏನಾರ ಮಾಡ್ಬೇಕು ಅನ್ನೋದು ಉಳಿದಿಲ್ಲ. ಅದಕ್ಕೆ ಅದನ್ನು ಜ್ಞಾನವನ್ನು ಮಾಡಬೇಕು. ಅದಕ್ಕಾಗಿ ನಿರಂತರ ಪ್ರಯತ್ನವನ್ನು ಮಾಡು. ನಿನ್ನನ್ನು ನೀ ತಿಳ್ಕೋಬಾರ್ದು ಬೇಕಾತಂದ್ರೆ ನಿನ್ನ ಬಗ್ಗೆ ಯಾರ ಅದನ್ನು ಅನುಭವ ಮಾಡ್ಕೊಂಡಿರ್ತಾರೆ ಅವ್ರ ಮುಖಾಂತರ ಅದ್ರ ಬಗ್ಗೆ ಶ್ರವಣ ಮಾಡು. ನಿನ್ನ ಬಗ್ಗೆ ಏನು ಬೇಕಾಗೈತಿ ಅದ್ರ ಬಗ್ಗೆ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಿನಗೆ ಬೇಕಾದದ್ರ ಬಗ್ಗೆ, ಎಲ್ಲರಿಗೂ ಬೇಕಾದದ್ದು ಆನಂದ, ಅದರ ಬಗ್ಗೆನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ನಿನಗದು ಗಟ್ಟಿ ಆಗ್ತದೆ. ನಾವು ಎದ್ರ ಬಗ್ಗೆ ಕೇಳಾಕತ್ತೀವಿ? ಜಗತ್ತಿನ ಬಗ್ಗೆ, ತೋರಿಡುವಂಥ ವಸ್ತುಗಳ ಬಗ್ಗೆ ಸಾಕಷ್ಟು ಆವಿಷ್ಯ ಎಲ್ಲ ಅದ್ರಾಗ ಕಳೆದಿಲ್ಲ. ಏನು ಲಾಭ ಆಯ್ತು ನೋಡು? ಅನಾತ್ಮದ ವಿಚಾರದೊಳಗೆ ಕಾಲು ಕಳೆದ ಜೀವನ ಎಲ್ಲ ವ್ಯರ್ಥ ಕಳೆದಿಲ್ಲ. ಹಾನಿ ಮಾಡ್ಕೋಬೇಡ್ರಿ. ಅನಾತ್ಮ ವಿಚಾರದೊಳಗೆ ಯಾವಾಗಲೂ ಆತ್ಮ ವಿಚಾರದೊಳಗೆ ಕಾಲು ಕಳೆದ ಎಡೆಬಿಡದೆ ನಮ್ಮನ್ನು ನಾವು, ಆತ್ಮ ಅಂದ್ರೆ ತಾನು, ತನ್ನನ್ನು ತಾನು ಎಡೆಬಿಡದೆ ಆರೈಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ ನಿಜಗುಣರ ಸೂತ್ರ ಇಟ್ಟಾರ. ಎಡೆಬಿಡದೆ ನಾವು ಯಾರು ಹಂಗಾರೆ? ಅನ್ಯವಾಗಿ ಕಲ್ಪನೆಗಳನ್ನ, ಅನ್ಯ ಭಾವನೆ ಎಲ್ಲಿಂದ ಬಂದು ಇವೆಲ್ಲ? ಎಲ್ಲಿ ತನಕ ಇರ್ತಾವು? ಯಥಾರ್ಥ ನೀ ಯಾರದನ್ನು ತಿಳುವಳಿಕೆ ಆದಾಗಿ ಅನ್ಯ ಭಾವನೆಗಳೆಲ್ಲ ಹೋಗ್ಬಿಡ್ತಾವೆ. ನೀನಾಗಿದ್ದಾಗ ಹೆಂಗೈತಿ? ನಿನ್ನನ್ನು ಮರ್ತಾಗಿವೆ ಅನ್ಯ ಭಾವನೆಗಳು ಬಂದವು. ಮರಿಯೊಳಗದವು ಅನ್ಯ ಭಾವನೆ. ಅರ್ಥಾಗ ಅನ್ಯ ಭಾವನೆ ಎಲ್ಲೈತಿ? ಅದಕ್ಕೆ ತನ್ನ ಭಾವನೆಯನ್ನು, ತನ್ನನ್ನು ತಾನು ಮರೀದೆ ಯಾವಾಗಲೂ ತನ್ನ ಭಾವದಾಗಿ ಕಲಿಬೇಕು ಅಂತ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಇದನ್ನು ಅನುಭವ ಮಾಡ್ಕೊಳಕ್ ಬರ್ತೈತಿ. ತಮ್ಮನ್ನು ತಾವು ತಿಳ್ಕೊಂಡು ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಒಂದು ಅವಕಾಶ ಐತಿ ಎಲ್ಲರಿಗೂ. ಈ ಅವಕಾಶ ಮನುಷ್ಯರಿಗೆ ಮಾತ್ರ ಅದ. ಇದನ್ನು ನೀನು ದುರುಪಯೋಗ ಮಾಡ್ಕೋಬೇಡ. ಈ ಸಿಕ್ಕಂತ ಅವಕಾಶವನ್ನು ನೀನ ಮಾಡ್ಕೋದು. ಅದನ್ನ ನಿನ್ನ ಕೈ ಒಳಗೈತೆ ಅವಕಾಶ. ನೀ ಮಾಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ, ಮನುಷ್ಯನ ಜನ್ಮ ಏನೋ ಬಂದದ, ಇದರಿಂದ ಬಿಡುಗಡೆ ಆಗಲಿಕ್ಕೆ ನಿನಗೊಂದು ಸದಾವಕಾಶ ಇದೆ. ಇದನ್ನು ನಿನ್ನ ಕೈ ಒಳಗೈತಿ, ಏನು ಬೇಕಾದ್ ಮಾಡ್ಕೋಬೋದು. ಜನ್ಮ ಜನ್ಮ ಅಂತ ತಿರುಗುಣಬಹುದು ನೀನು. ಇದರಿಂದ ಹುಟ್ಟು ಸಾವುಗಳಿಂದ ಬಿಡುಗಡೆಯಾಗಿ ಮುಕ್ತ ಆಗಕ್ಕೂ ಬರ್ತೈತಿ. ಪಾಪ ಪುಣ್ಯಗಳನ್ನು ಮಾಡಿ, ಕರ್ಮಗಳನ್ನು ಮಾಡಿ ಜನ್ಮ ಜನ್ಮ ಅಂತ ತಿರ್ಗಾಕ್ ಬರ್ತೈತಿ. ಕರ್ಮಜಾಲದ ಶಿಕ್ಷೆ ಅಂದ್ರೆ ಅದು ಜನ್ಮ ಜನ್ಮ ಅಂತ ತಿರ್ಗಾಕಿಸ್ತೈತಿ. ಅದಕ್ಕೆ ಮಹಾತ್ಮರು ಕರ್ಮವನ್ನು ಮಾಡು, ಜನ್ಮ ಜನ್ಮಾಂತರ ತಿರುಗುವಂತ ಹೇಳುವುದಿಲ್ಲ, ಅವ್ರು ಎಚ್ಚರಿಕೆ ಕೊಟ್ಟಾರ. ಮತ್ತು ಜನ್ಮಕ್ಕಾಗ್ತೈತಿ ಕರ್ಮವನ್ನು ನಾವು ಹೇಳಕ್ ಹೋಗುದು. ಕರ್ಮವನ್ನು ನೀವು ಮಾಡುವಂತ ಯಾರು ಹೇಳಿಲ್ಲ. ತಾನು ಮಾಡಕ್ ಹೋಗುದಿಲ್ಲ, ಇನ್ನೊಬ್ಬರಿಗೆ ಮಾಡಂತೂ ಹೇಳಕ್ ಹೋಗುದಿಲ್ಲ. ಕರ್ಮವನ್ನು ಬೋಧಿಪನೇ ನಿಜ ಗುರು. ಏನಾರ ಮಾಡಂತ ಹೇಳೋ ಕೆಲಸ ಏನೈತಿ?
ಏನಾರ ಮಾಡಿದ್ರೆ ಏನಾರ ಹಾಕೊಂಡ್ಕೊಂಡಿರ್ತಿ. ಏನೂ ಆಗಬಾರ್ದಂದ್ರೆ ನೀ ಏನೂ ಮಾಡಕ್ಕೆ ಹೋಗ್ಬೇಡ. ಏನಾರ ಮಾಡಿದಾಗ ಆಗಿರ್ತೈತಿ, ಏನಾರ ಆಗಿದ್ದು ಮಾಡಲ್ಲೇ ಏನೂ ಆಗೋದಿಲ್ಲ ಅಂತೀವಿ. ಮಾಡಿದಾಗ ಆಗೈತಿ, ನೀನು ಮಾಡಿ ಅದನ್ನು. ನಾ ಏನು ಮಾಡಿಲ್ರಿ, ನನಗೆ ಹಿಂಗೆ ಬಂತು, ಮಾಡಲ್ಲೇ ಯಾಕೆ ಬರ್ತೈತಿ? ಅದಕ್ಕೆ ಕಾರಣ ಇರ್ತೈತಿ. ಯಾವುದೇ ಕರ್ಮ ಘಟಿಸ್ಬೇಕಾದ್ರೆ ಅದಕ್ಕೆ ಕಾರಣ ಇರ್ತೈತಿ. ಮಾಡಿ ಇಂದ ಅದಕ್ಕೆ ಹಂಗಾಗೈತಿ. ಅದರ ಫಲ ಉಣ್ಬೇಕಾಗೈತಿ. ಅದಕ್ಕೆ ನಾವು ಮಾಡಿದ ಕರ್ಮ ಉಣ್ಣಾಕ್ ಬಂದೇವಿ ಈಗ. ಮತ್ತು ಇನ್ನೂ ಮಾಡ್ಕೊಂತ ಹೋದ್ರೆ ಅದರ ಫಲ ಉಣ್ಣಾಕ್ ಮತ್ತೆ ಹುಟ್ಟಬೇಕಾಗೈತಿ. ಈಗ ಉಂಡದ್ದು ತೀರ್ಸೋಕಂತ ನಮ್ಮ ಕೆಲಸ ಮಾಡ್ಕೋಬೇಕು. ನಾವು ಯಾರಿದ್ದೀವಿ ಅಂತ ತಿಳ್ಕೊಂಡು ಈ ಕರ್ಮಜಾಲದಿಂದ ಬಿಡುಗಡೆ ಆಗೋ ಪ್ರಯತ್ನ ನಾವು ಮಾಡಬೇಕು. ಮತ್ತು ಕರ್ಮಗಳನ್ನು ಮಾಡ್ಕೋತಾ ಹೋಗ್ತೀವಿ ಅಂದ್ರೆ ಮತ್ತು ಜನ್ಮ ಮತ್ತೆ ತಿರ್ಗೋದ ನೀವು. ಅದಕ್ಕೆ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಕರ್ಮಜಾಲದಾಗ ಬೀಳಬೇಡ. ಅಂದ್ರೆ ಭಾಳ ಕಠಿಣ ಐತಿ. ವಿಷಯದ ಆಶಯ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತೈತಿ. ಕರ್ಮಗಳನ್ನು ಮಾಡಲಿಲ್ಲ ಅಂದ್ರೆ ವಿಷಯಗಳು ದೊರೀತಲ್ಲ. ಹೌದಿಲ್ಲ? ಕರ್ಮದಿಂದ ದೊರೀತಾವು ಯಾವುದೇ ವಿಷಯ ವಸ್ತುಗಳು. ವಿಷಯ ವಸ್ತುಗಳಲ್ಲಿ ಆಸಕ್ತಿ ಎಲ್ಲಿ ಮಠ ಇರ್ತೈತೆ ಅಲ್ಲಿ ತನಕ ಕರ್ಮವನ್ನು ಬಿಡೋದಿಲ್ಲ ನಾವು. ಇದ್ರಾಗ ಏನೂ ನನಗೆ ಸುಖ ಸಿಗುದಿಲ್ಲ ಅಂತ ತಿಳ್ಕೊಂಡು ಕರ್ಮ ವಿಷಯ ವಸ್ತುಗಳಲ್ಲಿ ವ್ಯಾಮೋಹ ಹೋತಂದ್ರೆ ಕರ್ಮಗಳಲ್ಲಿ ಪ್ರವೃತ್ತ ಆಗೋದಿಲ್ಲ. ಅದು ಇಲ್ಲೂಲೇ ಆರಾಮ್ ಇರಾಕ್ ಬರ್ತೈತಿ. ವಿಷಯ ವಸ್ತುಗಳು ಇಲ್ಲೂಲೇ ಆರಾಮ್ ಇರಾಕ್ ಬರ್ತೈತಿ ಅನ್ನುವಂಥ ಜ್ಞಾನ ಅಥವಾ ವಿವೇಕ ಯಾರಲ್ಲಿ ಜಾಗೃತಿ ಇರ್ತೈತಿ ಅವ ಯಾವ ಕರ್ಮವನ್ನು ಮಾಡಕ್ಕೆ ಹೋಗುದು. ಅದನ್ನ ಮಾಡಿದ ಮ್ಯಾಗ ಆನಂದ ಗೊತ್ತಾಗ್ತೇನಪ್ಪ ನಿನ್ಗೆ. ಮೊದಲ ಗೊತ್ತಿತ್ತಿಲ್ಲ ನಿನಗೆ. ಮೊದಲಿಗೆ ಆನಂದ ಎದರ ಮುಖಾಂತರ ಕಂಡಿ ಅಂದ್ರೆ ಯಾವ ಕರ್ಮ ಇತ್ತಲ್ಲಿ, ಯಾವ ಇಂದ್ರಿಯಗಳು, ಯಾವ ವಿಷಯ ವಸ್ತುಗಳಿದ್ವು ಅಲ್ಲಿ. ಕರ್ಮದಿಂದ ಇವೆಲ್ಲ ದೊರೆತಾವಿಲ್ಲ. ಮಾಡ್ಕೊಂಡು ಇವು ನೀನೇ. ಹೌದಿಲ್ಲ? ನೀನ ಮಾಡ್ಕೊಂಡಿದ್ದನ್ನು ನೀನ ಕೈ ಬಿಟ್ಟ ನೀನ ಆರಾಮಿರು ಕೆಲಸದ ನೋಡಿ. ನೀನ ಬಂಧನಕ್ಕೆ ಹಾಕೊಂಡು ಕೂತಿ. ನೀನ ಮಾಡ್ಕೊಂಡ ಕರ್ಮಗಳನ್ನು. ನೀ ಮಾಡಿದ ಕರ್ಮ ಬಲವಂತನಾದ ಯಾರೇನು ಮಾಡುವರು ಹರಿ ಅಂತ. ಇದನ್ನು ಮಾಡಪ್ಪ, ಇದು ಸುಖ ಸಿಗ್ತೈತಿ ನಿನಗಂತ ಯಾರು ಬಂದು ಹೇಳಿದ್ರೆ ನಿನ್ನ ಮುಟ್ಟ ಕರ್ಮಗಳನ್ನು ಮಾಡು ಹೇಳ್ರಿ, ಅವು ಸುಖ ಕೊಡ್ತಾವ ನಿನಗಂತ ನೀನೇ ಕಲ್ಪಿಸ್ಕೊಂಡು ನೀನೇನೋ ಮಾಡ್ಕೊತಕ್ಕಂತೀವಿ ಅಜ್ಞಾನದೊಳಗೆ, ಗೊತ್ತಿಲ್ಲದಕ್ಕೆ. ಕರ್ಮದ ಫಲ ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ ಅನ್ನೋದು ಗೊತ್ತಾದ್ರೆ ಅದನ್ನ ಯಾಕೆ ಮಾಡಕ್ಕೆ ಹೋಗಿದ್ದ? ಯಾವುದೇ ಕರ್ಮ ಇಲ್ಲ, ಅದು ಉಳಿದಿಲ್ಲ. ಅಂದಿಂದ ಅದನ್ನ ಯಾಕೆ ಮಾಡಬೇಕು? ಹಂಗೆ ಮಾಡ್ಕೊಂತಾನೆ ಬಂದು ಯಾವ ಉಳಿದೇನೇ ಇಲ್ಲ. ಹಂಗೆ ಕರ್ಮ ಜಾಲದ ಶಿಕೊಂಡು ಒದ್ದಾಡ್ಕೊಂತ ಹೋಗ್ತೀನಿ ಜನ್ಮ ಜನ್ಮ ಅಂತ. ನಿನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ನೋಡ್ಕೊ. ನೀ ಮಾಡೋದೆಲ್ಲ ವ್ಯರ್ಥ ಅನ್ನಿಸ್ತದೆ ನಮ್ಗೆ. ಮುಂಜಾನೆ ಸಂಜೆ ಮಠ ಮಾಡೋದೆಲ್ಲ ನಿರರ್ಥಕ ಶ್ರಮಪ್ಪ. ಇದು ಗುಡ್ಡಕ್ಕಲ್ಲಿ ಹೊತ್ತಂಗ ನೀನು ಬಾಳೆ. ಬಡ್ಕೊಂಡು ಕರ್ಮಗಳನ್ನು ಮಾಡಿ 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 ಜೀವನ ಎಲ್ಲ ಅದ್ರಾಗ ಕಳೆದೆಲ್ಲೋ ನಿಂದು. ನೀತಿ ಬಿಟ್ರೆ ವ್ಯವಹಾರ ಸಹಿತ ಸರಿಯಾಗಿ ನಡೆದಿಲ್ಲ ನಿಂತು. ಅದಕ್ಕೆ ನಮ್ಮಲ್ಲಿ ನೀತಿವಂತನಾಗಿ ನಾವು ಬಾಳ್ಬೇಕಾಗೈತಿ. ವಿವೇಕ, ವೈರಾಗ್ಯ, ನೀತಿ ಅವಶ್ಯ ಬೇಕಾಗೈತಿ ನಮ್ಗೆ. ಮನಸ್ಸು ದಾರಿ ಹಿಡಿದಿದೆ ಅಂದ್ರೆ ವ್ಯವಹಾರ ಎಲ್ಲ ಹದಗೆಡ್ತೈತಿ. ಮನಸ್ಸು ದಾರಿ ಹಿಡಿತ ಅಂದ್ರೆ ಕೃತಿಗಳು ದಾರಿ ಹಿಡಿತಾವ. ಮನಸ್ಸು, ಮಾತು, ಕೃತಿ ಏಕರೂಪ ಇರಬೇಕು. ವಂಚನ ಯಾವ ಮಾಡ್ತಾನ ಅವನ ವಂಚನ ಅಂತಾನ. ಮೋಸ ಮಾಡಿದ ಅಂದ್ರೆ ಸಾಲ ಮಾಡಿದಂಗ ಅದು. ನೀನು ಅದನ್ನ ತೀರ್ಸಕ್ಕೆ ಮತ್ತೆ ಬರ್ಬೇಕು ನೀನು. ಹೌದಿಲ್ಲ? ಏನು ಮಾಡ್ತೀಯ ಅದ್ರ ದಾಖಲಾತಿ ಆಕೈತಿ. ಮಾಡಿದ್ದನ್ನ ನೀವು ಉಣ್ಣಬೇಕಾಗೈತಿ. ಯಾರಿಗಾರ ಏನಾರು ಮಾಡಿದ ಅಂದ್ರೆ ಅದನ್ನ ತೀರ್ಸಕ್ಕೆ ಮತ್ತೆ ಹುಟ್ಟಿ ಬರ್ಬೇಕು ನೀನು. ಮತ್ತೆ ಅದು ಕರ್ಮದ ಫಲ ದಶಗುಣಿತವಾಗಿ ಬರ್ತೈತಿ. ಬಡ್ಡಿ ಸಮೇತ ಬರ್ತೈತಿ ಅದು ನಮ್ಗೆ.
ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಎಲ್ಲ ಸ್ವಚ್ಛ ಇರ್ತೈತೆ ನೋಡ್ರಿ. ಮನಸ್ಸು ಯಾರ್ದು ಸ್ವಚ್ಛ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ. ಏನು ಅದಕ್ಕೆ ಅಂತಃಕರಣ ಪರಿಶುದ್ಧಿ ಇದ್ದಾಗ ಇದು ಆನಂದದ ಅನುಭವ ಆಕೈತಿ ಎಲ್ಲರಿಗೂ. ನಮಗೆ ಯಾಕೆ ಇದು ಅನುಭವ ಕೊಡುವುದರ ಅಂತಃಕರಣ ಮಲಿನ ಅದ. ಯಾಕೆ ಅದು ಮಲಿನ ಆಗೈತಿ ಅಂತಂದ್ರೆ ಅಲ್ಲಿ ವಿಷಯದಿಂದ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಅಂತಃಕರಣ ಹೊಲಸಾಗೈತಿ. ವಿಷಯದ ಆಶಾ ಅದು ಅಂತಃಕರಣವನ್ನು ಹೊಲಸು ಮಾಡಿತ್ತು. ಯಾವ ವಿಷಯದ ಬಗ್ಗೆನೂ ಆಶೆ ಇರಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛನೇ ಇರ್ತೈತಿ. ಅವಾಗ ನಿನಗೆ ಆನಂದ ಅನುಭವ ಆಕೈತಿ. ನಾವು ಅಜ್ಞಾನದಿಂದ ಅದರ ಇಚ್ಛೆಯನ್ನು ಮಾಡ್ಕೊಂಡು ವಿಷಯ ವಸ್ತುಗಳು ಸುಖ ಕೊಡ್ತಾವೆ ಅನ್ನೋದು ನಾವು ಕಲ್ಪಿಸ್ಕೊಂಡು ಅದ್ರ ಬೆನ್ನು ಹತ್ತೀವಿ. ಮನಸ್ಸೆಲ್ಲ ಮಲಿನ ಆಗೈತಿ. ನಿಜವಾದ ಆನಂದದ ಅನುಭವ ನಮಗೆ ಅನುಭವ ಪೂರ್ವಲ್ದದು. ಅದಕ್ಕೆ ಬಿಟ್ಟು ಬಿಡದೆ ಈ ವಿಷಯದ ವಾಸನೆಗಳನ್ನು ಪೂರ ಆಶಯ ನಾಶ ಮಾಡಿಕೊಂಡಾಗ ವಿಚಾರದಿಂದ ಎಡೆಬಿಡದೆ ಈ ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡು ಅಂತಃಕರಣ ಸ್ವಚ್ಛ ಮಾಡಿಕೊಂಡಾಗ ಅವಾಗ ಪ್ರತಿಯೊಬ್ಬರಿಗೂ ಆನಂದದ ಅನುಭೂತಿ ಆಗಕ್ಕೆ ಶುರು. ಬೇರೆ ದಾರಿನೇ ಇಲ್ಲ. ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಂದ್ರೆ ವಿಷಯ ವಾಸನೆಗಳನ್ನು ನಾಶ ಮಾಡ್ಕೊ, ವಿಷಯದ ಇಚ್ಛೆಯನ್ನು ತ್ಯಾಗ ಮಾಡ. ಏನು ಮಾಡಿ ಅಂತಃಕರಣ ಹೊಲಸು ಮಾಡ್ಕೋಬೇಡ. ಹೊಲಸು ಮಾಡ್ಕೊಂಡು ದುಃಖ ಹೊಂದಕ್ಕೆ ತಪ್ಪೋದು. ಯಾಕೆ ನಾವು ನಿರಂತರ ದುಃಖವನ್ನು ಹೊಂದಲಿಕ್ಕತ್ತೇವೆ ಅಂದ್ರೆ ಅಂತಃಕರಣ ಮಲಿನ ಹಾಕೊಂಡು ವಿಷಯದ ಆಶಯ ಸಂಬಂಧ ವಿಷಯಗಳ ಪ್ರಾಪ್ತಿಗಾಗಿ ಏನು ಕರ್ಮಗಳನ್ನು ಮಾಡ್ತೇವೆ ಅಂತಃಕರಣ ಮಲಿನ ಆಗ್ತದೆ. ಏನು ನೀತಿ ಇಲ್ಲದ ಜ್ಞಾನ ಆಗೋದಿಲ್ಲ ನೋಡ್ರಿ. ನೀತಿ ಇದ್ರೆ ವಿವೇಕ ಇರ್ತದೆ. ಏನು ಅದಕ್ಕೆ ನೀತಿ ವಿಧಾನ ಆಗು ಅಂದ್ರೆ ನೀತಿ ಅಂದ್ರೆ ಇನ್ನೊಬ್ಬರಿಗೆ ಕೆಡಕಾದಂಥ ಆಚರಣೆಗಂತ. ಏನು ಒಳ್ಳೆಯದನ್ನ ಮಾಡೋದು, ಕೆಟ್ಟದ್ದನ್ನು ಮಾಡೋಂಗಿಲ್ಲ ಯಾರಿಗೆ. ಏನು ನೀತಿವಂತನಾಗಿ ನೀ ಬಾಳಿದ್ರೆ ನಿನ್ನಿಂದ ಯಾವ ಜೀವಿನೂ ದುಃಖ ಹೊಂದೋದು. ಅನೀತಿ ಮಾರ್ಗ ಹಿಡಿದ್ರೆ ದುಃಖ ಆಕ್ಕವು, ಬೀಡ ಕೊಡ್ಕೊಂತ ಅಡ್ಡಾಡ್ತಿ. ಕೆಡಕ್ ಮಾಡ್ಬೇಕನ್ನೋ ಭಾವ ಸೋದಾ ಬರೋದು ನಿನ್ನಲ್ಲಿ ನೀತಿವಂತ ಇದ್ದ ಅಂದ್ರೆ. ನೀತಿನ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಏನು ಪ್ರಾಣಿಗಳನ್ನು ಸಂತೋಷಗೊಳಿಸುವುದು ಇದೇ ನೀತಿವಂತ ಜೀವನ ಇದ್ರೆ ಬರ್ತೈತೆ. ಅದು ಯಾರಿಗೂ ಕೆಡಕ್ ಬಯಸೋದಿಲ್ಲ ನಾವು ನೀತಿವಂತ. ಅನೀತಿ ವ್ಯವಹಾರ ಇದ್ದವ ಅದನ್ನ ವಿಚಾರ ಮಾಡೋದಿಲ್ಲ. ತಂದೊಂದು ವಿಷಯದ ಆಶೆ ಆದ ದೊರಕಿಸ್ಕೊಳ್ಳೋ ಸಂಬಂಧ ಏನೆಲ್ಲ ಮಾಡ್ತಾನ ನಾವು. ಇನ್ನೊಬ್ರಿಗೆ ಏನಾರು ಆಗೋಲ್ದೆ ನಂದೊಂದು ಆದ್ರೆ ಸಾಕಪ್ಪ ಅಂತ. ಎಲ್ಲ ಜೀವಿಗಳನ್ನು ಸಂತೋಷಗೊಳಿಸುವ ಕರ್ಮವನ್ನು ಮಾಡ್ರಿ. ಏನಕ್ಕೇನ ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಇದೇ ದೇವರ ಪೂಜೆ ಅಂತ. ಎಲ್ಲಿ ಪ್ರಜ್ಞಾ ಜಾಗೃತ ಅದ, ಅಂತಃಕರಣ ಚೈತನ್ಯ ಜಾಗೃತ ಅದ, ಅಲ್ಲಿ ಇದನ್ನ ಸಲ್ಲಿಸು. ಜಡದಲ್ಲಿ ನಡ್ಕೊಂಡ್ರೆ ಏನಾಕತಿ? ಪ್ರಜ್ಞೆ ಇದ್ದಲ್ಲಿ ನಡ್ಕೋ, ಅಲ್ಲಿ ಸಂತೋಷ ವ್ಯಕ್ತ ಆಗ್ತದೆ. ಏನು ಎಲ್ಲದಲ್ಲಿ ಐತಿ ಕರೆ, ಅಲ್ಲಿ ಸುಪ್ತಾವಸ್ಥೆ ಒಳಗೈತಿ. ಜಡದ ಕಲ್ಲಿನಾಗ ಕಟ್ಟಿಗ್ಯಾಗ ಅಲ್ಲಿ ಎಚ್ಚರಿಲ್ಲ, ಅಲ್ಲಿ ಅರಿವು ಇಲ್ಲ. ಅಲ್ಲಿ ಎಲ್ಲದ್ರಾಗ ಐತೆ ಅಂತ ತಿಳ್ಕೊ ಅಂತ ಮಾಡಂತಾರ. ಎಲ್ಲದ್ರಾಗ ಐತೆ ಅಲ್ಲಿ ಅರಿವು ಜಾಗ್ರತೆ ಇರ್ಬೇಕಿಲ್ಲ. ಒದರ್ಕೊಂಡದ್ ನಾವು ಕೇಳಾಕ ಅಲ್ಲಿ ಐತೆ, ಅಲ್ಲಿ ಕಲ್ಲು ಕಟ್ಟಿಗ್ಯಾಗ. ಅದಕ್ಕೆ ಅದನ್ನ ಮಾಡಬೇಡ ಅಂತ ಹೇಳ್ಯಾರ ಅವರು. ಎಲ್ಲಿ ಪ್ರಜ್ಞೆ ಇರ್ತದೆ ಅಲ್ಲಿ ಸಲ್ಲಿಸು ನೀನು ಸೇವೆ, ಆ ಪೂಜೆ ಮಾಡ, ಅದರ ಫಲ ಸಿಗ್ತದೆ ನಿನಗೆ. ಪ್ರಜ್ಞೆ ಇದ್ದಲ್ಲಿ ಕಲ್ಲು ಕಟ್ಟಿಗೆ ನಡ್ಕೊಂಡ್ರೆ ಯಾವ ಫಲ? ನಿನ್ ಕೇಳಾಕ್ ಬೇಕಲ್ಲ ಅವಕ್ಕ. ಅಂತಃಕರಣ ಚೈತನ್ಯ ಜಾಗೃತಿ ಐತೇನೆ ಇಲ್ಲಿ. ನೀವು ಒದರ್ಕೊಂಡದ್ ಕೇಳಾಕ ಏನೇನು ಕಲ್ಪಿಸ್ಕೊಂತಿ. ಜಡಕ್ಕೆ ಒದರ್ಕೊಂಡು ಗುಡ್ಡಕ್ಕೆ ಹೋಗ ನಾಯಿ ಹೋದ್ರೆ ಬೂದಿ ಆಸಕ್ತಿ ಅಂತ. ಇಲ್ಲದಲ್ಲಿ ಅಂತಃಕರಣ ಚೈತನ್ಯ ಜಾಗೃತಿ ಇಲ್ದಲ್ಲಿ ಒದರ್ಕೊಂಡ್ರೆ ಎದಕ್ಕೆ ಬರೋದು? ಅದಕ್ಕೆ ಅದನ್ನ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರೆ. ಎಲ್ಲರೂ ಕಂಡದ್ದೆಲ್ಲ ಕೈ ಮುಕ್ಕೊತ ಅಡ್ಡಾಡೋದು. ಅಂತಃಕರಣ ಚೈತನ್ಯ ಇದ್ದಲ್ಲಿ ಜೀವಿಗಳಿಗೆ ಸಂತೋಷಗೊಳಿಸು, ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸು. ಇದ ದೇವರ ಪೂಜೆ. ಅವು ಕೈ ಮುಗಿ ಅಲ್ಲಿ ಸಂತೋಷ ಆಕೈತಿ, ನಿನಗೂ ಸಂತೋಷ ಆಕೈತಿ. ಹೌದಿಲ್ಲ?
ಅವು ಕಲ್ಲು ಕಟ್ಟಿಗೆ ಕೈ ಮುಗಿದ್ರೆ ಅದಕ್ಕೇನು ಉಪಯೋಗ ಬರ್ತೈತಿ ನಿನಗೆ? ನಿನ್ನ ಅಹಂಕಾರ ಹೊಕ್ಕೈತಿ ಅದಿಲ್ಲ. ಇನ್ನೊಬ್ಬರಿಗೆ ಕೈ ಇದನ್ನ ಮಾಡೋದ್ರಿಂದ ಅಹಂಕಾರ ಬರೋದಿಲ್ಲ ನಿನಗೆ. ಏನ್ ಆ ಜೀವಿಗಳಿಗೆ ಮಾಡು. ಪ್ರತಿಯೊಬ್ಬರು ದೇವರಂತ ತಿಳ್ಕೊಂಡ ಯಾಕ್ರಿ ಅವನು ಸಂತೋಷಗೊಳಿಸು, ಅವ್ರಿಗೆ ಒಳ್ಳೆಯದನ್ನು ಮಾಡಕ್ಕೆ ಬಯಸು, ಸಂತೋಷಗೊಳಿಸು ಕೆಲಸ ಮಾಡೋವ್ರಿಗೆ. ಏನ್ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ, ಒಳ್ಳೆಯ ಮಾತಿನಿಂದ, ಒಳ್ಳೆಯ ಭಾವನೆಗಳಿಂದ ಮತ್ತು ಶರೀರದಿಂದ ಅವರಿಗೆ ಅನುಕೂಲ ಆಗ ಉಪಕಾರ ಮಾಡಿ. ಇದೇ ಪೂಜೆ. ಬರೀ ಮಾತಿನ ಜ್ಞಾನದಿಂದ ಕೆಲಸ ಕತ್ತಿ ಒಳಗೆ ಅಳವಡ್ಬೇಕಿಲ್ಲ. ನಿತ್ಯ ಇದನ್ನು ಮಾಡೋದ್ರಿಂದ ನಿತ್ಯ ಕರ್ಮ ಅಂತ ಇದಕ್ಕೆ ಅಂತಾರೆ. ಇನ್ನೊಬ್ಬರಿಗೆ ಹಿತ ಬಯಸೋದು, ಬಿಟ್ಟು ಬಿಡದ ಹಿಂಗದೆ ನಿತ್ಯ ಕರ್ಮವು ಮಾಡಲು ತುಂಗ ಧರ್ಮ ವಿವರ್ಧನಬಹುದು ಅಂತ. ಅಂದ್ರೆ ಉನ್ನತವಾದಂಥದ್ದು ನಿನ್ನಲ್ಲಿ ಜಾಗೃತ ಆಕೈತಿ. ತುಂಗ ಧರ್ಮ ಶ್ರೇಷ್ಠವಾದಂಥ ನಿನ್ನ ಇರುವನ್ನು ತಿಳ್ಕೊಳ್ಳಿಕ್ಕೆ ಎಂಥ ಒಂದು ಸಾಮರ್ಥ್ಯ ನಿನಗೆ ಬರ್ತೈತಿ. ನಿತ್ಯ ಈ ಹಿಂಗದೆ ಬಿಟ್ಟು ಬಿಡದೆ ಇದನ್ನು ಈಶ್ವರ ಪೂಜೆ ಮಾಡೋದ್ರಿಂದ ಇದನ್ನು ಮಾಡ್ಬೇಕು. ಇನ್ನೊಬ್ಬರಿಗೆ ಹಿತ ಮಾಡಕ್ಕಲೀನಿ ಅಂತ. ಇನ್ನೊಬ್ಬರಿಗೆ ಸಂತೋಷಗೊಳಿಸೋ ಕರ್ಮವನ್ನು ಮಾಡು. ಜ್ಞಾನ ಉದಯ ಆಗ್ಬೇಕಾತಂದ್ರೆ ಭೂಮಿಕಾ ತಯಾರಿರ್ಬೇಕಾಗತ್ತೆ. ಹಿಂದಿನ ಭೂಮಿಕಾ ಅಂತಃಕರಣ ಪರಿಶುದ್ಧಿ ಬೇಕಾಗತ್ತೆ. ಅಂತಃಕರಣ ಪರಿಶುದ್ಧಿ ಇರಲಿಲ್ಲ ಅಂದ್ರೆ ಜ್ಞಾನೋದಯ ಆಗುವುದಿಲ್ಲ. ವಿಷಯ ದೋಷ ದರ್ಶನ ಯಾವಾಗ ಆಕೈತಿ ನೋಡ್ರಿ, ಆವಾಗ ವೈರಾಗ್ಯ ಬರ್ತೈತಿ ನಮ್ಗೆ. ವೈರಾಗ್ಯದಿಂದ ಚಿತ್ತ ನಿರ್ಮೂಲ ಆಕೈತಿ. ಎರಡನೇದವ್ರ ಕಲ್ಯಾಣ ನಾವು ಮಾಡ್ಬೇಕಾತಂದ್ರೆ ಮೊದಲು ತ್ಯಾಗ ಬುದ್ಧಿ ಬೇಕಾಕೈತಿ. ರಾಗದ್ವೇಷಾದಿಗಳನ್ನು ಕಳ್ಕೊಳ್ಳಿಕ್ಕೆ ವಿವೇಕ ಒಂದೇ ಸಾಧನ ನೋಡಿ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ವಿವೇಕ ಉದಯ ಆಗದ ಸ್ವಚ್ಛ ಆಗುವುದನ್ನು ಇಲ್ಲ. ವಿವೇಕ ಉದಯ ಆದರೆ ಅಂತಃಕರಣ ಸ್ವಚ್ಛ ಆಕೈತಿ. ಯಾವಾಗ ನಿನಗೆ ಸಮಾಧಿ ಸುಖದ ಅನುಭವ ಮಾಡ್ಕೊಳಕ್ ಬರ್ತೈತಿ. ವಿಷಯ ವಸ್ತುಗಳಿಂದ ಸುಖ ಹೊಂದೋದಾಗಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು. ಅದು ಏನ್ ಅದನ್ನ ವಿಷಯ ಗಳಿಸಿದವರು ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ಯಾರು ಸುಖದಿಂದ ಅದಾರ ನೋಡ್ಕೋರಿ. ವಿಷಯ ಗಳಿಸಿದವರು ಭಾಳಷ್ಟು ಗಳಿಸಿದವರು ಅದಾರಲ್ಲ ನಿಮ್ಮೂರ. ದುಡ್ಡು ಗಳಿಸಿದವರು ಅದಾರ, ಬಂಗಾರ ಗಳಿಸಿದವರು ಅದಾರ, ಮಾನ ಮರ್ಯಾದೆ ಗಳಿಸಿದವರು ಅದಾರ, ಕೀರ್ತಿ ಏನೇನೋ ಗಳಿಸಿದವರು ಅದಾರಿಲ್ಲ. ಆರಾಮದನ್ನ ಕೇಳವ್ರು. ಆರಾಮ ನಿನ್ನ ಬಿಟ್ಟಿಲ್ಲ ಇಲ್ಲ. ಯಾವ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಅದು ಬಾಹ್ಯ ಜಗತ್ತಿನ ತೋರಿಕೆ ವಸ್ತುಗಳನ್ನು ಒಟ್ಟು ಅವಲಂಬಿಸ್ಕೊಂಡು ಅದಿಲ್ಲ. ಯಾಕೆ ಆ ವಸ್ತುಗಳು ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಆರಾಮು ಅದು ಕೆಡಲಾರದ ಇದ್ದಕ್ಕಿದ್ದಂಗೆ ಇದ್ದದ್ದು. ಅದನ್ನು ಯಾರು ನಿರ್ಮಾಣ ಮಾಡಲ್ಪಟ್ಟದ್ದಲ್ಲ. ನಿರ್ಮಾಣ ಮಾಡಲ್ಪಟ್ಟಿತ್ತಂದ್ರೆ ಅದು ಕೆಟ್ಟ ಹೋಗಿತ್ತು. ತಯಾರು ಮಾಡಿ ಇಟ್ಟಿದ್ದ ರೆಡಿ ಇದ್ದದ್ದು ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದ್ರ ಕಡೆ ಲಕ್ಷ ಕೊಟ್ಟು ಅದನ್ನ ಅನುಭವ ತಗೊಳ್ಳೋದು ಇರುವುದು ಅಷ್ಟೇ ಕೆಲಸ. ಈ ದೆತ್ತಾಗ ಎಲ್ಲ ಕೈ ಬಿಟ್ಟಿರ್ತಿಲ್ಲ, ಶರೀರನೂ ಕೈ ಬಿಟ್ಟಿರ್ತಿ ಅಂಥೇಳಿ ಆರಾಮಿದ್ದಲ್ಲಿ. ಎಲ್ಲಿವರೆಗೆ ಅಹಂಕಾರ ಇರ್ತದೆ ನೋಡ್ರಿ, ಅಲ್ಲಿ ತನಕ ನಿನ್ನ ಆಶಾ ಹೋಗಿರುದಿಲ್ಲ. ಅಲ್ಲಿ ತನಕ ನಿನಗೇನು ಆನಂದದ ಅನುಭವ ಆಗುವುದನ್ನೇ ಇಲ್ಲ. ಕಡುಲೋಭ ಏನದ ನೋಡ್ರಿ, ಎಲ್ಲಕ್ಕಿಂತ ಕೆಟ್ಟ ಗುಣ ಅದಂತ. ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ದುರ್ಗುಣದಾಗ ಹೆಚ್ಚಿಂದ ಯಾವುದು ಅಂದ್ರೆ ಕಡುಲೋಭ.
ಪಾಪ ಕಾ ಬಾಪ್ ಕೌನ್ ಹೈ ಅಂದ್ರೆ ಲೋಭ ಹೈ ಅಂದರ್. ಕಡು ಲೋಭ. ಪಾಪದ ತಂದೆ ಯಾರು ಅಂದ್ರೆ ಕಡು ಲೋಭನ. ನನ್ನ ಅವಶ್ಯಕತೆಗಿಂತ ಹೆಚ್ಚಿಂದ ನನಗ ಬೇಕಪ್ಪ ಅನ್ನೋದು. ಹೌದಲ್ಲ, ಎಲ್ಲ ನನಗೆ ಕೂಡಿಸಿ ಇಟ್ಕೊಳ್ಳೋದು. ಅವ ಪಾಪಿ ಅಂತ ಸಂಗ್ರಹ ಮಾಡಿ ಇಟ್ಕೊಳಕತ್ತಂದ್ರೆ ನಾವು ಪಾಪಿ ಹಾಕಿ. ವಿಷಯ ಸಂಗ್ರಹ ಮಾಡ್ಕೊಂಡೆ ಅಂದ್ರೆ ನೀನು ಪಾಪಿನ, ನೀನು ಪಾಪದಾಗ ಜಮಾ ಹಾಕಿ. ಸಂಗ್ರಹ ವೃತ್ತಿ ಇರಲಿಲ್ಲ ಅಂದ್ರೆ ನೀನು ಪುಣ್ಯವಂತ. ವಿಷಯ ಸಂಗ್ರಹ ಮಾಡ್ಕೊಂಡ್ರೆ ನಿನಗೆ ಸುಖ ಕೊಡ್ತೈತೆ ಅಂದ್ರೆ ಪಾಪ ಸಂಗ್ರಹ ಮಾಡ್ಕೊಂಡಂಗೆ. ಹಿಂಗೆ ಗಳಿಸ್ತಿ ಹಂಗೆ ಪಾಪ ಗಳಿಸ್ದಂಗೆ ನೀನು. ನನಗೆ ಬೇಕಾದದ್ದು ನನ್ನಲ್ಲಿ ಅದನ್ನು ತಿಳುವಳಿಕೆ ಮನಸ್ಸಿನ ಹರಿದಾಟ ನಿಂತಾಗ ಪ್ರತಿಯೊಬ್ಬರಿಗೆ ಬರ್ತೈತಿ ಇದು. ಅದನ್ನು ನಾವು ಮಾಡ್ಕೊಳಕ್ ತಯಾರಿಲ್ಲ. ಸುಮ್ಮನೆ ಇರಿಸಿ ಮನಸ್ಸನ್ನು. ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಅಲ್ಲಿ ಆ ಸೂತ್ರ ನಿನಗೆ ಹತ್ತದು. ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನುವಂಥ ಅನುಭವ ನಿನಗಾಕೈತಿ. ನಿದ್ದೆಯೊಳಗೆ ಈ ಶರೀರ ನೀವಾಗಿರ್ತೀನಿ, ಏನು ಆರಾಮ್ ನೀವಾಗಿರ್ತೀರಿ. ಎಚ್ಚರಿಕೆ ಒಳಗಷ್ಟೇ ಈ ಶರೀರ ನೀವಾಗಿರೋದು. ಕನಸಿನಾಗೂ ಇರೋದಿಲ್ಲ, ನಿದ್ದೆ ಆಗುವುದಿಲ್ಲ. ನೋಡಾವ್ ಇದ್ದಾಗ ಈ ಶರೀರ ಇರ್ತೈತಿ, ನೋಡಾವನ ಇರಲಿಲ್ಲ ಅಂದ್ರೆ ಶರೀರ ಇಲ್ಲೈತಿ. ನಿದ್ರೆಯೊಳಗೆ ಶರೀರ ಬಿಟ್ಟಿರ್ತಿ ಅಂತ ಆರಾಮಿದ್ದಿ. ಎಲ್ಲಿವರೆಗೆ ಹಂಬದ ನೋಡ್ರಿ, ಅಲ್ಲಿವರೆಗೆ ಅವಸ್ಥೆ ಅದ ನೋಡ್ರಿ. ಆಶಯ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ನೀತಿ ನಮಗೆ ಬರೋದಿಲ್ಲ. ಆಶಯ ಕಡಿಮೆ ಆದ್ರೆ ನೀತಿ ಬರ್ತದೆ ನೋಡ್ರಿ. ನೀತಿ ಬರಬೇಕಾದ್ರೆ ಆಶಯ ಕಡಿಮೆ ಆದ್ರೆ ಬರುವುದು. ಮನುಷ್ಯನನ್ನು ಆಶಾನ ಗತಿಗೆಡಿಸೋದು ನೋಡ್ರಿ. ದುರಾಶಯ ಏನೈತಲ್ಲ, ಕೆಟ್ಟ ಕೆಲಸ ಮಾಡಕ್ಕೆ ಹಚ್ಚೋದದ, ಪಾಪ ಕೃತಿಗಳನ್ನು ಮಾಡ್ಲಿಕ್ಕೆ ಹಚ್ತದೆ. ವಿಷಯದಿಂದ ಸುಖ ಸಿಗ್ತದೋ ಇಲ್ಲೋ ಅನ್ನೋದನ್ನು ಪೂರಾ ವಿಚಾರ ಮಾಡಿ ಯಾರ ಇದ್ರ ಬಗ್ಗೆ ವಿಚಾರ ಮಾಡಿರೇನು? ಯಾರು ಮಾಡಿರಿ ಹೇಳಿ? ಇದನ್ನು ವಿಚಾರ ಮಾಡ್ದ ಹೊರ್ತು ನಿಮ್ಮಪ್ಪ ಸತ್ತು ನಿಮ್ಮವು ಗುಟ್ಟು ಕುಂತರೂ ಅದರಿಂದ ಸುಖ ಶಾಂತಿ ಸಿಗುವುದಿಲ್ಲ. ವಿಷಯದಿಂದ ಸುಖ ಸಿಗುವುದಿಲ್ಲ ಅಂತ ತಿಳಿದು ಹಿಂತಿರುಗಿದವನ ಶಿವಾನಂದರು ಬೆಳಗ್ದವ. ವಿಷಯದಲ್ಲಿ ಸುಖ ಸಿಗ್ತೈತೋ ಇಲ್ಲೋ ಅನ್ನೋದನ್ನು ಯಾವಾಗ ವಿಚಾರ ಮಾಡೋರು? ವಿಚಾರ ಮಾಡಿ ಖಾತ್ರಿ ಮಾಡ್ಕೊರಿ. ಎಷ್ಟು ವಿಷಯ ಸಂಗ್ರಹ ಮಾಡಿದ್ರು ಅದರಿಂದ ನೆಮ್ಮದಿ ಐತಿ ಅಂತ ನೋಡ್ಕೊಂಡು ಸುಖದಿಂದ ಇರಾಕೈತಿ. ಎಷ್ಟೆಷ್ಟು ವಿಷಯ ಸಂಗ್ರಹ ಮಾಡ್ತೀವಿ ಅಷ್ಟೆಷ್ಟು ದುಃಖ ಶುರು ಆತ ನಿನಗೆ. ಎಷ್ಟೆಷ್ಟು ಕಡಿಮೆ ಆಕೈತಿ ಅಷ್ಟೆಷ್ಟು ನೀ ಆರಾಮಿರ್ತಿ. ಲಗೇಜ್ ಹೆಚ್ಚಿದ್ದಷ್ಟು ಪ್ರವಾಸ ಮತ್ತಷ್ಟು ತೊಂದ್ರೆನ ನಿನಗೆ. ಹೌದಿಲ್ಲ? ಎಷ್ಟು ಕಡಿಮೆ ವಸ್ತುಗಳದಾವ, ಎಷ್ಟು ಲಗೇಜ್ ಕಡಿಮೆ ಇರ್ತೈತಿ ಅಷ್ಟು ಪ್ರವಾಸ ಸುಖಕರ ಆಕೈತಿ. ಜೀವನ ಯಾತ್ರ ಸುಖಕರ ಆಗ್ಬೇಕಾತಂದ್ರೆ ಸಂಗ್ರಹ ವೃತ್ತಿ ಕಡಿಮೆ ಆಗ್ಬೇಕು. ಅದು ಇರ್ಲಿ ಇದು ಇರ್ಲಿ ಅಂತ ನೀವು ಇದನ್ನ ಕಾಕೊಂತ ಕುಂಡ್ರದಕ್ಕೈತಿ. ನೀ ಇಲ್ಲಿ ಊಟ ಪಡ್ಕೊಂಡ ಎಲ್ಲಿ ಹೋಗೋಣ ಆಗುಲ್ ಬಿಡ್ರಿ ನನಗಂತ. ಹೌದಿಲ್ಲ? ಇವನ್ನೆಲ್ಲ ಇಟ್ಕೊಂಡು ಕುಂತಿ ಹೋಗ್ಲಂಗೆ ಇವನು ಕಾಕೊಂತ ಎಲ್ಲಾರು ಹೋಗ್ಬೇಕಂದ್ರೂ ಹೋಗಕ್ಕಾಗುತ್ತೆ. ವಿಷಯ ಸಂಗ್ರಹ ಮಾಡ್ಕೊಂಡು ಇವನ್ ಕಾಕೊಂತ ಕುಂತಿಪ್ಪ. ಇನ್ನು ಎಷ್ಟೋ ಜೀವಿಗಳು ಹಂಗೆ ಕಾಕೊಂತ ಕೂತಾವ ಕೆಡ್ತೈತಿ ಅಂತೇಳಿ. ಪಿಸಾಚಿಯಾಗಿ ಸುಧಾ ಕಾಕೊಂತ ಕುಂಡಿರ್ತಾವ ಅಲ್ಲಿ. ಯಾರ ತಗೊಂಡು ಹೋದ್ಗಿದಾರ ವಾಸನೆ ಹಂಗೆ ಇರ್ತೈತಿ. ಅವು ಎಲ್ಲಿ ಬಿಟ್ಟು ಹೋಗಕ್ಕಾಗೋದಿಲ್ರಿ ನನಗೆ. ಪಿಸಾಚಿಯಾಗಿ ಸುಧಾ ಅವಕ್ಕೆ ಎಲ್ಲಿ ಹೋಗೋ ರೂಢಿನ ಇರೋದಿಲ್ಲ, ಅಲ್ಲೇ ಸುಧಾಡ್ತಿರ್ತಾವ ಹೊಳ್ಳೆ ಹೊಳ್ಳೆ. ಮೊದಲ ರೂಢಿ ಮಾಡ್ಕೊಂಡಿದ್ರೆ ಎಲ್ಲಿ ಬೇಕಾದಲ್ಲಿ ಇರಬಹುದ್ರ ಈ ಜಗತ್ತಿನೊಳಗಂತ. ಅದಕ್ಕೆ ಎಲ್ಲಿಯೂ ನಿಲ್ಲದಿರೋ ಮನೆ ಎಲ್ಲಿಯೂ ಕಟ್ಟದಿರೋ ಒಂದು ಸಂಚಾರ ಮಾಡು. ಆಸಕ್ತಿ ಕಡಿಮೆ ಆಗ್ಬೇಕಾತಂದ್ರೆ ಒಂದೇ ಜಗದಾಗಿದ್ರೆ ಆ ಜಗದ ಆಸಕ್ತಿ ಹುಡ್ತೈತಿ ನಿನಗೆ. ವಿಚಾರ ಮಾಡಕ್ಕೆ ಆಸ್ಪದನೆ ಕೊಡುದಿಲ್ಲ. ಅಡ್ಡಾಡ ಬಲ್ಲವ್ರನ್ನ ಎಲ್ಲಿರ್ತಾರ ಅಂತ ಅವ್ರು ವಿಚಾರವಂತರನ್ನ ಕೇಳಲಿ.
ಎಲ್ಲಿ ಸತ್ಸಂಗ ಇರ್ತಾವ ಅಲ್ಲಿ ಹೋಗಿ ಕೇಳು, ವಿಚಾರ ಮಾಡು, ಯಾವ್ದು ಹಿತ ಯಾವ್ದು ಅಹಿತದ ನೀನು ಸ್ವತಃ ವಿಚಾರ ಮಾಡಿ ನೋಡು. ಅಂದ್ರೆ ಹೊಳಿತೈತಿ ನಿನಗೆ. ಏನ್ ಎಲ್ಲಿ ನಾನು ಹೋಗಾಕ ರೂಢಿ ಮನ್ಯಾಗ ನೀನು ತಿಳ್ಕೊಂಡೆ ಅಂದ್ರೆ ಎಲ್ಲಿ ಹೋಗುವ ಅವಶ್ಯಕತೆ ಬರೋದಿಲ್ಲ ನಿನಗೆ. ವಿಷಯದ ಕಡೆಗೆ ಓಡ್ತೈತಲ್ಲ ಮನಸ್ಸು, ಅಲ್ಲೇ ಕುಂತೈತಿ ಅಂದ್ರೂ ಲೆಕ್ಕ ಹಾಕ್ತಿರ್ತೈತಿ, ಅದ್ರಾಗೈತಿ ಇದ್ರಾಗೈತಿ ಅಂತ. ಸುಳ್ಳ ಇಲ್ಲದ್ರಾಗ ಹುಡುಕ್ತೈತಿ. ಎದ್ರಾಗೂ ಇಲ್ಲ ನನ್ನೊಳಗೈತಿ ನಾವು ತಿಳ್ಕೊಳ್ಳೋ ಸಂಬಂಧ ನಾವು ಬಲ್ಲವ್ರನ್ನ ಕೇಳ್ಬೇಕಾಗೈತಿ. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಇಂಥಲ್ಲೇ ಐತಿ ಅನ್ನೋ ತಿಳುವಳಿಕೆ ಗಟ್ಟಿ ಆಗುಮಟ ಹಂಗೆ ತಿರುಗುದಲ್ಲ ನೀನು. ವಿಷಯದಿಂದ ಸುಖ ಸಿಗುದ್ರ ಅಂತ ಹಿಂತಿರುಗಿ ನಿಂತವಂಗ ಶಿವಾನಂದ್ರ ಬಳಗದವ ಅಂತಾರೆ. ಏನ್ ನನಗೆ ಬೇಕಾದದ್ದು ನನ್ನಲ್ಲಿ ಐತೆ ಅನ್ನೋ ಖಾತ್ರಿ ಮಾಡ್ಕೊಳಿಕ್ ಪ್ರಯತ್ನ ಮಾಡೋರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಮೊದಲು ಎಲ್ಲರೂ ಮನ್ಯಾಗ ಕೂಡ್ಕೊಂಡು ಉಣ್ಣಾಕ ಕಲೀರಿ ನೀವು, ಅಂದ್ರೆ ಇದು ಶಾಸ್ತ್ರ ಐತಿ ಇದೈತಿ ನಿಮಗೆ. ಹೌದಿಲ್ಲ? ಅದ್ರ ಮಾರಿ ಅತ್ತ ಇದ್ರ ಮಾರಿ ಇತ್ತ. ಆ ಉಣ್ಣಾಕ ಕುಂತಾಗ ಇದು ಹೋಗೋಂಗಿಲ್ಲ, ಅದು ಐತಿ ಬಿಡಪ್ಪ, ಅದು ಓದಿಂದ ಹೋಗ್ತೇನೆ ನಾನು ಮತ್ತೆ. ಹೌದಿಲ್ಲ? ಒಂದಕ್ಕೊಂದು ಇದೆ, ತಾಳ ಇಲ್ಲ. ಯಾರು ಕೂಡ ವೈರತ್ವ ಕೊಡಗಳು, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೆ ಚಂದ ಅಂತ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದು ಅಂದ್ರೆ ವಿಷಯದ ಆಶಯ ಯಾವ ಕಳ್ಕೊಂಡಿರ್ತಾನೆ ಅವಾಗ ಸಾಧ್ಯ. ಯಾರು ಕೂಡ ವೈರತ್ವ ಬರ್ದಲ್ಲ. ವಿಷಯದ ಆಶಯ ಅದು ವೈರತ್ವ ಕಟ್ಕೊಳಕ್ ಹಸ್ತತೆ. ಯಾವ ಪ್ರಮಾಣದಲ್ಲಿ ಆಶಯ ಕಡಿಮೆ ಆಕೈತಿ, ಆಯಾ ಪ್ರಮಾಣದಲ್ಲಿ ನೀತಿ ಬರ್ತೈತಿ ನಿನಗೆ. ಸುಖ ವಿಷಯದ್ದಲ್ಲ ಅನ್ನೋದು ಖಾತ್ರಿ ಆದಾಗ ವಿಷಯಗಳನ್ನು ಕೈ ಬಿಡ್ತಿ. ಅವಾಗ ನೀತಿವಂತನಾಗಿ ಬಾಳ ಕಲಿತಿ. ವಿಷಯದ ಆಶಯ ಕಡಿಮೆ ಆತಂದ್ರೆ, ಒಂದು ವಿಷಯದಿಂದ ಆನಂದ ಆದ್ರೆ ಮತ್ತೊಂದು ವಿಷಯದ ಕಡೆಗೆ ಇಚ್ಛೆ ಆಗಬಾರ್ದು ನಿನಗೆ. ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಮನಸ್ಸಿನ ಹರಿದಾಟ ನಿಲ್ತೈತಿ. ಅಲ್ಲಿ ತೋರುವಂತಹ ಆನಂದ ಅದು ವಿಷಯದ್ದಲ್ಲ, ಅಲ್ಲ ನಿನ್ನ ಆನಂದನ. ವಿಷಯದಿಂದ ಆನಂದ ಸಿಕ್ತಿ ಅಂತ ಭ್ರಾಂತಿ ಆಗೈತಿ. ಆಶಯ ಎಲ್ಲಿ ತನಕ ಹೋಗುದಿಲ್ಲ ಅಲ್ಲಿ ತನಕ ದುಃಖ ನಿನ್ನ ಬಿಡುದಿಲ್ಲ. ಎಲ್ಲಿ ಹಿಡ್ದಿ? ಮನಸ್ಸಿನಾಗ ಹಿಡ್ದಿ ಆಶಯ, ವಿಷಯದ ಆಶಯ ಮನಸ್ಸಿನಾಗ ಕೈ ಬಿಡು. ನೀತಿವಂತನಾಗಿ ಬಾಳ ಕಲಿ. ಅಂದಾಗ ವಿಷಯದ ವ್ಯಾಮೋಹ ಅಂಟುಕೋದಿಲ್ಲ. ಉಂಡ ತಿಂದ ಮಜಾ ಮಾಡಿ ಸುಖ ಹೊಂದಬೇಕನ್ನೋ ಪ್ರಯತ್ನ ನಡೆಸೇವೆ ಎಲ್ಲರೂ. ಯಾರು ಸುಖ ಹೊಂದಿರಿ ಹೇಳ್ರಿ? ವಿಷಯ ವಸ್ತುಗಳಲ್ಲಿ ಆನಂದ ಸಿಗ್ತಿದ್ರೆ ನಿದ್ದಿಗೆ ಹೋಗೋ ಕೆಲಸ ಏನಿತ್ತು? ವಿಷಯದಲ್ಲಿ ಮನವೆಳಸದಿರುವುದೇ ಸನ್ಯಾಸ ಅಂದ್ರೆ. ಕರತನದಿಂದ ನಡ್ಕೊಳಕ್ ಕಲ್ಕೋ. ಇದಕ್ಕ ತಪಸ್ಸಂತಾರ. ಎಡೆ ಬಿಡದಿಹ ಸತ್ಯದಿಂದ ತಪ ಮಿನ್ನುಂಟೆ. ವಿಷಯದ ಆಶಾ ಸಂಬಂಧ ಸುಳ್ಳು ಹೇಳ್ತೀನಿ. ಸುಖ ಅಥವಾ ಆನಂದ ಪಂಚಭೂತಾದಿಗಳಿಂದ ತಯಾರಾದ ಕಾರ್ಯ ಅಲ್ಲದು. ಹಂಗಾರೆ ಪಂಚಭೂತಾದಿಗಳಲ್ಲಿ ಆನಂದ ಹುಡುಕಾಕತ್ತಿಯಲ್ಲೋ, ಪಂಚಭೂತಾದಿಗಳಲ್ಲಿ ಸಿಗ್ತೈತೆ ಅದು. ವಿಷಯದಲ್ಲಿ ಸುಖ ಬುದ್ಧಿ ಹೋದ್ರೆ ನೀತಿ ಪಾಲನೆ ಮಾಡ್ಲಿಕ್ಕೆ ಬರ್ತದೆ ನಾವು. ಆಶೆ ಅಳಿದವನೇ ಈಶಾ ಅಂದ. ಏನ್ ಆನಂದ ಪಂಚಭೂತಾದಿಗಳಿಂದ ನಿರ್ಮಾಣ ಮಾಡಲ್ಪಟ್ಟಿಲ್ಲ. ಅದು ಮೈ ಪಂಚಭೂತ ಆದ ಕಾರಣ ಉಷ್ಣದಿಂದ ಪಂಚಭೂತಾದಿಗಳ ಕಾರ್ಯವಾದ್ದರಿಂದ ಅದು ಆನಂದವನ್ನು ತಯಾರು ಮಾಡ್ಲಿಕ್ಕೆ ಬರುದಿಲ್ಲ. ಅದ್ರಾಗ ಆನಂದ ಸ್ವಯಂ ಸಿದ್ಧವಾದದ್ದು. ಯಾವುದೇ ನಿರ್ಮಾಣ ಮಾಡಲ್ಪಟ್ಟದ್ದಲ್ಲ, ಅದು ಯಾವ್ದರಿಂದನೂ ತಯಾರು ಮಾಡಲ್ಪಟ್ಟಂಥದ್ದಲ್ಲ. ಅದು
ಯಾರ ಮಾಡಿಕೊಡೋರು ಅದಾರಂತ ಇದ್ದೀನಿ. ಅದೇನು ಹಾರೂರ್ ಮನೆಯನ್ನು ಅಳಿಟ್ಟೇನು ಊರ್ ಮನೆಯನ್ನು ತಂಬಿಟ್ಟು ಮಾಡಿಕೊಡಾಕ. ಯಾವಾಗ ಮನಸ್ಸು ನಿಶ್ಚಲ ಸ್ಥಿತಿಯನ್ನು ಹೊಂದತಿ, ಯಾವಾಗ ಪ್ರತಿಯೊಬ್ಬರಿಗೂ ಇದ್ದಕ್ಕಿದ್ದಂಗಿದ್ದಂಥ ಆನಂದದ ಅನುಭವ ಆಕತಿ. ಅದಕ್ಕೆ ಜಗತ್ತಿನಾಗ ಏನಾರ ಪ್ರಾಪ್ತ ಮಾಡ್ಕೋಬೇಕನ್ನೋ ಪ್ರಯತ್ನ ಬಿಟ್ಟು ಬಿಡೋದು. ಏನು ಮಾಡಿದ್ರು ಇವೆಲ್ಲ ದುಃಖ ಕೊಡ್ತಾವೆ ನಾವು. ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊಂಡಾಗ ನಿನಗೆ ನೆಮ್ಮದಿ ಐತಿ ನೋಡಿ. ನಿನ್ನೊಳಗುವುದು ಸತ್ಯ ಪದ ಅಂದಾರ ಹೊರತು ಈ ಜಗತ್ತಿನ ವಸ್ತುಗಳಲ್ಲಿ ಇಹುದು ಅಂದಿಲ್ಲ. ಜಗತ್ತಿನ ವಸ್ತುಗಳು ತೋರ್ತಾವ, ಒಡಗ್ತಾವ. ತೋರಿಡುವಂಥ ವಸ್ತುಗಳು ಯಾರಿಗೂ ಸುಖ ಶಾಂತಿಯನ್ನು ಕೊಡಲಾರು. ನಿನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಕಲ್ಪನೆಗಳನ್ನು ನೀನು ನಿರೀಕ್ಷಣೆ ಮಾಡ್ಕೋತ ಕೂತಿ ಅಂದ್ರೆ ಕಲ್ಪನಾ ಎಲ್ಲ ಅಡಿಗೆ ಬಿಡ್ತಾವ. ನಮ್ಮನ್ನು ಅವಲಂಬಿಸ್ಕೊಂಡು ಸಮಾಧಾನ ಶಾಂತಿ ಐತಿನ ಅದು? ಜಗತ್ತನ್ನು ಅವಲಂಬಿಸ್ಕೊಂಡು ಸಮಾಧಾನ ಶಾಂತಿ ಐತೆ, ನಿಮ್ಮನ್ನು ಅವಲಂಬಿಸ್ಕೊಂಡು ಐತು. ನಿನ್ನ ಬಿಟ್ಟು ಇಲ್ಲ ಅದು, ತನ್ನ ಬಿಟ್ಟು ಆನಂದ ಇಲ್ಲ. ಅನ್ಯದನ್ನ ಅವಲಂಬನ ಮಾಡ್ಕೊಂಡು ಆರಾಮಿರ್ಬೇಕಂತ ಹೊಂಟೀನಿ. ಮದುವೆ ಮುಂಜಿ ಮಾಡಿಕೊಂಡು ಮಕ್ಕಳು ಮರಿ ಹಿಡಿದು ಉಂಡು ತಿಂದು ಹಾಯಾಗಿರ್ಬೇಕಂದ್ರೆ ಸಾಧ್ಯ ಐತೇನು? ಇದನ್ನ ಮಾಡ್ಕೊತ ಬಂದೇವಿಲ್ಲ ಎಲ್ಲರೂ. ಆರಾಮದಿರಿ ನಕ್ಕಿ ನೋಡ್ರಂಗ ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಆರಾಮದಿರಿ. ಸಮಾಧಿಯನ್ನು ಹೊಂದಿದವಾಗ ಈ ಶರೀರದ ವ್ಯವಹಾರ ನಡೆದದೋ ಇಲ್ಲೋ ಅನ್ನೋ ಪ್ರಜ್ಞೆನ ಇರುದಿಲ್ಲ. ನಾವು ಜ್ಞಾನೇಂದ್ರಿಯ ಚಟುವಟಿಕೆಗೆಲ್ಲ ಎಲ್ಲ ಅಡಿಗೆ ಬಿಟ್ಟಿರ್ತಾವ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೆದಿರ್ತಾವ. ಮನಸ್ಸಿನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಕರ್ಮೇಂದ್ರಿಯ ಚಟುವಟಿಕೆ ಎಲ್ಲ ಬಂದಕ್ಕ. ಕಾಲು ಅಡ್ಡಾಡುವಂಗೆ ಅಡ್ಡಾಡ್ತಿರ್ತಾವ, ಅದ್ರ ಹತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋದು ಇರುದಿಲ್ಲ ಅವಕ್ಕೆ. ಬಾಯಿ ಏನಿಟ್ರು ತಿನ್ನಬಹುದು, ಏನಿಟ್ರು ಕುಡಿಬಹುದು. ಅದಕ್ಕೆ ಸಾಕು ಬೇಕು ಅನ್ನೋ ಭಾವ ಇರುವುದಿಲ್ಲ. ಸಣ್ಣ ಹುಡುಗರ ಸ್ಥಿತಿ ಇದ್ದಂಗೆ ಇರ್ತೈತೆ ಅವರು. ಸಮಾಧಿ ಹೊಂದಿದಾಗ ಅವು ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಾವೆ. ಮನಸ್ಸಿನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರ್ತವೆ. ಕನಸು ಬೀಳ್ಬೇಕಾದ್ರೂ ನಮ್ಮ ಹಿಂದಿನ ಜನ್ಮದ ಸಂಸ್ಕಾರದಿಂದ ಬೀಳ್ತಾವು. ಏನು ವಿಚಿತ್ರ ಕನಸು ಬಿದ್ದಾತಪ್ಪ ನಮ್ಗೆ. ಎಂದೆಂದು ಇದನ್ನ ನೋಡಿದಿಲ್ಲ. ಹಿಂದಿನ ಜನ್ಮದಾಗ ಆದದ್ದು ಎಲ್ಲ ಸ್ಮರಣೆ, ಎಚ್ಚರಿಕೆ ವಾಸನನ ಆ ಕನಸಿನ ರೂಪದಿಂದ ತೋರ್ತಾವ. ಕನಸು ಬೀಳ್ಬೇಕಾದ್ರೂ ಹಿಂದಿನ ಜನ್ಮದ ಸಂಸ್ಕಾರ ಅದು. ನಿದ್ದಿಗನ್ನಾಗ ಹೆಂಗೆ ಎಲ್ಲರೂ ಬಡಬಡಿಸ್ತಿರ್ತಾರೆ, ಬಡಬಡಿಸ್ತಾರಿಲ್ಲ ಒಬ್ಬೊಬ್ರು. ಹಾಗೆ ಜ್ಞಾನಿಗಳು ಸಮಾಧಿ ಅವಸ್ಥೆ ಒಳಗಿದ್ದಾಗೂ ಬಡಬಡಿಸ್ತಾರೆ. ಶಿವಾನಂದ ಅಜ್ಜವರು ಮಡ್ಕಿ ಕಾಳು ರೊಟ್ಟಿ ತಂದೀಯ, ಪಾಟಿ ತಗೋ ಲೆಕ್ಕ ಹೇಳ್ತಾನೆ, ನಂದು ನಿಂದು ಲೆಕ್ಕ ಬರಬ್ಬರಿ ಆತು ಹೋಗಂತಿದ್ರಂತ. ಅವಸ್ಥಾ ಪರ ಇದ್ದಾಗ ಮೊದಲಿನಾವು ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ನಡೆದಿರ್ತಾವ. ವಿಷಯ ಚಿಂತನ ಅತಿರೇಕ ಆತಂದ್ರೆ ವಿಷಯದಲ್ಲೇನ ಇರ್ತಾನ ನಾವು. ಸ್ವರೂಪ ಚಿಂತನ ಅತಿರೇಕ ಆತಂದ್ರೆ ಸ್ವರೂಪದಲ್ಲಿ ಇರ್ತಾನ. ಇದ್ದ ಹತ್ತಿ ನಮ್ಗೆ ಯಬ್ಸಿರ ಹೇಳ್ತಾರ, ಆದ್ರೆ ತುರ್ಯಾವಸ್ಥೆಯೊಳಗಿದ್ದವನು ಯಬ್ಸಿರ ಹೇಳೋದಿಲ್ಲ. ಗಾಢ ಆತ ಅಂದ್ರೆ ಅದು ಹೇಳೋದಿಲ್ಲ ಯಾರು. ಯಬ್ಸ್ಯಾರ ಅಂದ್ರೆ ಏರ್ತಾ ಇರೋ ಕಾಲಕ್ಕೆ ಇಳಿತಾ ಇರೋ ಕಾಲಕ್ಕೆ. ಅದು ಗಾಢ ಆತಂದ್ರೆ ಮುಗಿದು ಹೋಯ್ತು ನೋಡಿ. 3 ದಿನ ಉತ್ಥಾನ ಹಾಕಿದ್ದಿಲ್ಲ ಅಂತ.
ಏನ್ ಅವು ಶರೀರದ ಏನಾಕೈತಿ ಅದು ಕವರ್ ಇಲ್ಲೇ ಇರ್ತದೆ. ಅಂತಹ ಸ್ಥಿತಿಯೊಳಗೆ ಮಹಾತ್ಮರ ಶರೀರ ರಕ್ಷಣೆ ಮಾಡೋದು ಭಾಳ ಸಣ್ಣ ಮಕ್ಕಳನ್ನ ಜೋಪಾನ ಮಾಡಿದಂಗೆ ಮಾಡೋದಕ್ಕಾಗತ್ತೆ. ಆ ಸ್ಥಿತಿಯೊಳಗೆ ಯಾರು ಆ ಶರೀರವನ್ನು ಜೋಪಾನ ಮಾಡ್ತಾರೆ ಅವರ ಇಚ್ಛೆಗನುಸಾರವಾಗಿ ಫಲಗಳು ದೊರೀತಾವಂತ. ಸಮಾಧಿ ಸ್ಥಿತಿಯೊಳಗೆ ಮಹಾತ್ಮ ತುರ್ಯಾವಸ್ಥೆಯೊಳಗಿದ್ದಾಗ ಆ ಶರೀರದ ಸೇವೆಯನ್ನು ಯಾರು ಮಾಡ್ತಾರೆ ಅವ್ರ ಇಚ್ಛಾ ಏನು ಅದೆಲ್ಲ ಈಡೇರ್ತಾವ. ಅದಕ್ಕೆ ಅಂಥ ಸೇವಾ ಅವಶ್ಯಕ ಭಾಳ ದುರ್ಲಭ. ಅದನ್ನ ಮಾಡೋರ ಬೇಕಲ್ಲ. ಒಬ್ಬರು ನಿಲ್ಲೋದ್ರಲ್ಲಿ ನಿನಗೆ ಅವಸ್ಥೆ ಭಿನ್ನ ಆದ್ರೆ ನೀವು ಇಲ್ಲಿ ಅಂತಿದ್ರು ಅಜ್ಜ ಅವರು. ಸಮಾಧಿ ಹೊಂದಿದ ಮಹಾತ್ಮನ ಸೇವಾ ಮಾಡೋದು ಅದು ಕಠಿಣ. ಅದು ಸಮಾಧಿಯನ್ನು ಹೊಂದಿ ದುಃಖ ಹೊಂದಿದವ್ರು ಯಾರ್ದಾರೆ? ಬಾಳೆದ ಬೆನ್ನ ಹತ್ತಿ ಸುಖ ಹೊಂದಿದವ್ರು ಯಾರ್ದಾರ ಜಗತ್ತಿನಾಗ? ಒಬ್ಬರ ಉದಾಹರಣೆ ತೋರಿಸ್ರಿ ನೀವು ನಮ್ಗೆ. ನೀ ಸುಖ ಹೊಂದಬೇಕಂದ್ರೆ ಸಮಾಧಿ ಸ್ಥಿತಿಯನ್ನು ಹೊಂದ. ವಿಷಮದ್ದೆಲ್ಲ ಕೈ ಬಿಡೋದು. ಸಮತ್ವ ನಿನ್ನೊಳಗದ, ಹೊರಗಿಲ್ಲ ಇಲ್ಲ ಅದು. ವಿಷಮದ್ದೆಲ್ಲ ಕೈ ಬಿಟ್ಟ ನಿನ್ನಲ್ಲಿ ಅದು ಅನುಭವ ಕೊಡ್ತದೆ. ಅದಕ್ಕೆ ಯೋಗ ಅಂದ್ರೆ ಸಮತ್ವದ ಸ್ಥಿತಿಯನ್ನು ಹೊಂದುದ ಯೋಗ. ಕನಸು ಹೆಂಗೆ ಬಿದ್ರು ಗಾಢ ನಿದ್ರೆ ಒಳಗೆ ಉಳಿತೈತೇನೋ? ಉಳಿದಿಲ್ಲ. ಹಂಗೆ ಎಚ್ಚರಿಕೆ ಬೇಕಾದಂಗೆ ಬಿದ್ರು ಅವು ನಿದ್ದೆ ಹತ್ತಿದಾಗ ಅದು ಉಳಿದಿಲ್ಲ. ಎಚ್ಚರಿಕೆನೂ ಉಳಿದಿಲ್ಲ, ಕನಸೂ ಉಳಿದಿಲ್ಲ. ಅಡಿಗೆ ಹೋಕ್ಕವು. ನಿನಗೆ ಬೇಕಾದದ್ದು ನಿನ್ನೊಳಗೈತಿ. ಅದು ತೋರಿದ್ದೆಲ್ಲ ಅಡಗುದನ. ಅದು ತೋರಿದ್ದು ನೀನಲ್ಲ, ಅಡಗುದು ನೀನಲ್ಲ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದು ಇರು ನೀನು. ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನೋದನ್ನು ಖಾತ್ರಿ ಮಾಡು. ಈ ಎಚ್ಚರಿಕೆಯೊಳಗೆ ನಮಗೆ ಬೇಕಾದದ್ದು ಏನಾರ ಐತೇನು? ಇಷ್ಟು ಎಚ್ಚರಿಕೆಗಳನ್ನು ಕಳೆದೇವಲ್ಲ. ಆರಾಮದಿಯೇನ ನೋಡ್ಕೋ, ಸಿಕ್ಕೈತೆ ನಿನಗೆ ಬೇಕಾದದ್ದು ಆರಾಮು. ಎಲ್ಲರಿಗೂ ಬೇಕಾದದ್ದು ಸುಖ. ಈ ಎಚ್ಚರಿಕೆ ಅವಲಂಬಿಸ್ಕೊಂಡಿದ್ದವ್ರಿಗೆ ಏನಾದ್ರು ಸಿಕ್ಕೈತೇನು? ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೊಂಡವ್ರು ಅವ್ರು ಆರಾಮದಾರ. ಎಚ್ಚರಿಕೆ ಸಂಬಂಧ ಇಟ್ಕೊಂಡವ್ರು ಯಾರು ಆರಾಮದಾರ ಹೇಳ್ರಿ? ಈ ತೋರೆಡುವಂತ ಅವಸ್ಥೆಯನ್ನು ಅವಲಂಬಿಸಿಕೊಂಡು ಯಾರು ಸುಖದಿಂದ ಅದಾರ ಹೇಳ್ರಿ? ಅದಕ್ಕೆ ನಮ್ಮ ನಿಜದ ಎಚ್ಚರಿಕೆಯನ್ನ ಎಲ್ಲಿ ತನಕ ನಾವು ಮಾಡ್ಕೋದ್ರ ಅಲ್ಲಿ ತನಕ ನಮಗೆ ನೆಮ್ಮದಿ ಇಲ್ಲ. ಇವೆಲ್ಲ ಮೋಸದ್ದು ಅದಾವು. ಎಚ್ಚರಿಕೆ ಬಂತು ಹೋತು. ತೋರೆಡುವಂತ ಅವಸ್ಥೆಗಳು ನಮಗೆ ಶಾಶ್ವತ ಸುಖವನ್ನು ಇವು ಕೊಡಲಾರವು. ಶಾಶ್ವತ ಸುಖ ಹೊಂದಬೇಕನ್ನೋ ಪ್ರತಿಯೊಬ್ಬರು ನಮ್ಮನ್ನು ನಾವು ಅವಲಂಬನೆ ಮಾಡಿ ತೋರದೆ ಅಡಗದೆ ಇರುವಂತ ನಿನ್ನ ಅದ ನೀನು ಯಾವಾಗಲೂ ಇದ್ದಾವ. ನೀನು ಅವಸ್ಥೆಗಳನ್ನು ಅರಿಯಾವ. ನೀನು ಅದನ್ನ ಅವಲಂಬನೆ ಮಾಡು. ಆತ್ಮಾವಲಂಬಿಗಳಾಗಬೇಕಾಗ್ತದೆ. ನಿಮ್ಮನ್ನು ಬಿಟ್ಟು ಅನ್ಯ ವಸ್ತುಗಳನ್ನು ಅವಲಂಬನೆ ಮಾಡಿದ್ರೆ ದುಃಖ ಬಿಡುದಿಲ್ಲ ನಿನಗೆ. ನೀನೇ ಆನಂದ ಸ್ವರೂಪನಿದ್ದೀಯನ್ನು ತಿಳ್ಕೊಂಡು ಅದನ್ನು ಅನುಸಂಧಾನ ಮಾಡ್ಕೋಂತ ಇರ್ಬೇಕು ನೋಡ್ರಿ. ಇದ ಧ್ಯಾನ. ಮೈಯಾಗ ಆರಾಮ್ ಇರುವಂಗೆ ಮಾಡಕ್ಕೆ ಯಾರಿಗಾರ ಸಾಧ್ಯತೆನ? ಮೈಯಾಗ ಆರಾಮ್ ಇಲ್ಲ ಅನ್ನೋದನ್ನ ಯಾವ ವಿಶ್ವವಿದ್ಯಾಲಯದವರು ವಿವರಣೆ ಮಾಡ್ತಾರೋ ಮಾಡೇನು ನಾವು? ವಿಶ್ವವಿದ್ಯಾಲಯದವರು ಗಜವ್ನಿಂದ್ರ ನಾವು. ನೀವು ಏನು ಯೋಜನೆ ಮಾಡೋದೆಲ್ಲ ಮಣ್ಣು ಮಸಿ ಎಚ್ಚರಿಕೆ ಒಳಗಿಂದ ಯೋಜನಾದಿಗಳು ಎಲ್ಲ ನಿಮ್ಮ.
ಇದು ಗೈರುಪಯೋಗಿ ಅನ್ನೋದು ಯಾವಾಗಲೂ ನೆನಪಿಟ್ಕೋಬೇಕು ನೋಡ್ರಿ ಇದು. ಎಚ್ಚರಿಕೆ ಅವಸ್ಥೆ. ಇದ್ರಾಗ ಎಳ್ಳಟ್ಟೂ ಲಾಭ ಇಲ್ಲಪ್ಪ ಇದನ್ನಂತ. ಇದಕ್ಕೆ ಮಹತ್ವ ಕೊಟ್ಕೊಂಡು ಕುಂತೇವೆ ನಾವು ಎಚ್ಚರಿಕೆ ಅವಸ್ಥೆಗೆ. ಜ್ಞಾನಿಗಳ ಸ್ಥಿತಿ ಎಲ್ಲವರದು ಒಂದೇ ಇರ್ತೈತಿ. ಅಕ್ಕಮಹಾದೇವಿ, ದತ್ತಾತ್ರೇಯ ಇವರಿಬ್ರು ಉನ್ಮನಿ ಸ್ಥಿತಿ ಒಳಗೆ ಇರ್ತಿದ್ರು. ಯಾವಾಗಲೂ ಉನ್ಮನಿ ಸ್ಥಿತಿಯಲ್ಲಿ ನೆಲೆಯಾಗಿ ಯಾವ ನಿಂತಿರ್ತಾನೆ ಅವಾಗ ಯಾವ ಬಾಧೆನೂ ಆಗುದಿಲ್ಲ. ಅಂದ್ರೆ ಮನ ಬುದ್ಧಿಗಳನ್ನು ಮೀರಿ ಇದ್ದಂಥ ಸ್ಥಿತಿ ಉನ್ಮನಿ ಅಂತ. ಮಕ್ಕಳು ಮರಿಗೆ ಭೂಮಿ ಸೀಮೆ ಗಳಿಸಿಡುವುದು ಮಹಾ ಅಪರಾಧ. ಏನ್ ಹೌದು, ಮಾಡಿದೆ ಅಂದ್ರೆ ಅಡ್ಡದಾರಿ ಹಿಡಿತಾವು. ಅದಕ್ಕೆ ಜ್ಞಾನ ಸಂಗ್ರಹ ಮಾಡ್ಕೊ, ಗಳಿಸಿದರೆ ಗಳಿಸಬೇಕು ಆತ್ಮವಿದ್ಯೆ ಅಂತಾರೆ. ಇದನ್ನು ಯಾವ ಕಳ್ಳನು ಕದಿಯಲಾರನು, ಅದು ಎಂದೂ ವಿಕಾರ ಹೊಂದುವಂಥದ್ದಲ್ಲ. ಅದನ್ನು ವಿಕಾರ ಹೊಂದುವಂಥದ್ರ ಬೆನ್ನು ಹತ್ತಿಯಲ್ಲೂ ಸಮಾಧಾನ ಶಾಂತಿ ಎಂದು ಸಿಗಬೇಕು ನೀವು. ಶರೀರಕ್ಕೆ ಜಡ್ಡು ಬರ್ತೈತಿ, ಆರಾಮೇನು ಬರ್ತೈತೆ. ಅದಕ್ಕೆ ಶರೀರ ನಾನನ್ನು ಭಾವ ಹೋತಂದ್ರೆ ಆರಾಮಿರ್ತಾನೆ. ಶರೀರ ಬರ್ತದೆ, ಶರೀರನ ಹೊಕ್ಕವು. ಕರ್ಮಕ್ಕನುಸಾರವಾಗಿ ಬರ್ತಾವ, ಅವು ಹೊಕ್ಕವು. ಈ ಶರೀರ ನಾನನ್ನೋ ಭಾವ ಜನ್ಮ ಜನ್ಮಾಂತರದಿಂದ ಗಟ್ಟಿ ಬೇರು ಬಿಟ್ಬಿಟ್ಟೈತಿ. ಈ ಸಂಬಂಧ ತಪ್ಪಿಸ್ಕೊಂಡ ನಿನಗೆ ಸಮಾಧಾನ ನೋಡ್ರಿ. ಶರೀರ ನಾನನ್ನು ತಾದಾತ್ಮ್ಯ ಭಾವ ಇತ್ತಂದ್ರೆ ದುಃಖ ಬಿಡುದಿಲ್ಲ ನೀವು. ದೇಹ ಭಾವ ನಳಿಯೇ ದುಃಖದ ಕೇಡು ಅಂದ. ನಿನ್ನ ನಿಜವನ್ನ ನೀ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ಶರೀರ ಸಂಬಂಧ ತಪ್ಪಿಸ್ಕೊಂಡು ಏನ್ ಶರೀರ ಸಂಬಂಧ ಇಟ್ಕೊಂಡು ಎಷ್ಟು ದಿನ ಇರಾವಣಿ ಇನ್ನ ಏನು ಲಾಭ ಮಾಡ್ಕೊಂಡು ಹೇಳಿ ಇದ್ರ ಸಂಬಂಧ ಇಟ್ಕೊಂಡು. ಶರೀರ ಇದ್ದಾಗ ನಿನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ತಿಳ್ಕೊಳಿಕ್ಕೆ ಬರ್ತೈತಿ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂದರು. ಶ್ರೇಷ್ಠವಾದಂಥ ನಿನ್ನ ನಿಜ ಸ್ವರೂಪವನ್ನು ಹೊಂದಲಿಕ್ಕೆ ಇದು ಸಾಧನ. ಅದನ್ನು ಮಾಡ್ಕೊಳ್ಳೋ, ಅದನ್ನು ಕೆಲಸ ಅದನ್ನು ಅದು ಉಪಯೋಗ ಮಾಡೋವಾಗ್ತಾ ಇರಲಿಲ್ಲ. ನಾವು ಶರೀರವನ್ನು ವಿಷಯ ಭೋಗಕ್ಕಾಗಿ ಅದನ್ನು ಉಪಯೋಗ ಮಾಡ್ತೀವಿ. ಮತ್ತು ಇದು ಒಂದೇ ಕೆಲಸ ನೋಡ್ರಿ, ನಮ್ಮನ್ನು ನಿಜವನ್ನು ನಾವು ತಿಳ್ಕೊಳ್ಳೋದು ಒಂದೇ ಈ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡೋ ಕೆಲಸ. ಉಳ್ಕಿದ್ದೇನು ಬಿಟ್ಟುಕೊಟ್ಟು ಏನು ಮಾಡೋದೆಲ್ಲ ವ್ಯರ್ಥ. ಏನು ನಿಜದ ಎಚ್ಚರಿಕೆ ಮಾಡ್ಕೊಳಕ್ ಬಲ್ರಿ ಎಲ್ಲರೂ. ಏನು ಎಲ್ಲರೂ ವ್ಯವಹಾರಕ್ಕೆ ಎಚ್ಚರಿಕೆ ಒಳಗೆ ಸುಖ ಹೊಂದಬೇಕನ್ನೋ ಹುಚ್ಚು ಪ್ರಯತ್ನ ನಡೆಸೀವಿ. ಸಿಗಬಹುದನು ಇಲ್ಲಿ ತನಕ ಮಾಡ್ಕೊತ ಬಂದ್ರೆ ಅಲ್ಲ, ಏನು ಲಾಭ ಮಾಡ್ಕೊಂಡ್ರಿ ಹೇಳಿ. ಈ ಜಗತ್ತಿನೊಳಗೆ ಏನು ಮಾಡಿದ್ರು ನಿನಗೆ ಸುಖ ಶಾಂತಿ ಸಿಗ. ಇದ್ರ ಸಂಬಂಧ ತಪ್ಪಿಸ್ಕೊಂಡಾಗ ನಿನ್ನಲ್ಲೇ ರೆಡಿ ಇದ್ದದ್ದು ನಿನಗೆ ಅನುಭವ ಬರ್ತದೆ. ಏನು ಮಲಗಿದವನು ಬುದ್ಧಾಪನ, ಎದ್ದವನು ಬುದ್ಧಾಪನ. ಆನಂದಮಯವಾದಿರು ಚೈತನ್ಯ ಅದೇ, ಮಲಗುವುದಿಲ್ಲ ಹೇಳೋದೂ ಇಲ್ಲ. ಏನು ದುಡ್ಡಿದ್ದವರೆಲ್ಲ ಸಮಾಧಾನದಿಂದ ಇರೋಕ್ಕಾಗೈತಿನ? ಹೋಗ್ಕೊಳಕತ್ತಾರ ನೋಡ್ಕೋರಿ. ಭಾಳಷ್ಟು ದುಡ್ಡನ್ನು ಗಳಿಸೋದ್ರಿಂದ ಭಾಳಷ್ಟು ಸುಖ ಶಾಂತಿ ಸಿಗ್ತೈತಲ್ಲ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನು ನೀ ಯಾವ ಪುಸ್ತಕನೂ ಓದೋದು ಬೇಕಾಗಿಲ್ಲ. ಆರಾಮಿನ ಕಡೆ ಲಕ್ಷ ಕೊಡೋದು ಒಂದೇ ಕೆಲಸ. ನಿದ್ದೆ ಮಾಡಕ್ಕೆ ಯಾವ ಪುಸ್ತಕ ಓದ್ತೀರೇನ್ರಿ?
ಹೊರಗಿನಿಂದ ಹೊರಗಿನ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಹೊಂದಬೇಕು ಅನ್ನೋದೆಲ್ಲ ಭ್ರಾಂತನ ವಿಷಯ ನೋಡ್ರಿ. ನೀ ಎಷ್ಟು ಜನ್ಮ ಇದನ್ನು ಅವಲಂಬನೆ ಮಾಡಿದ್ರು ನಿನಗಿದು ಸುಖ ಶಾಂತಿ ಸಿಗಲಾರದು. ನಿನ್ನಿಂದಲೇ ನಿನಗೆ ಹಿತ ಐತಿ ಹೊರತು ಅನ್ಯ ವಸ್ತುಗಳನ್ನು ಅವಲಂಬನೆ ಮಾಡೋದೆಲ್ಲ ಮೂರ್ಖತನ ಅಂತ. ದಿನನಿತ್ಯ ನಾವು ನಿದ್ದೆ ಹತ್ತಿದಾಗ ಯಾವುದೇ ಸಂಪರ್ಕ ಇಲ್ಲ ಅಲ್ಲಿ. ಇಂದ್ರಿಯಗಳು ಮನುಷ್ಯನ ವ್ಯಾಪಾರ ಎಲ್ಲ ಅಡಗಿದಾಗ ಪ್ರತಿಯೊಬ್ಬರು ನಾವು ಆನಂದದ ಅನುಭವ ಮಾಡ್ತೀವಿ. ಆರಾಮಿರಾಕ ಏನೂ ಬೇಕಾಗಿಲ್ಲ ಅನ್ನೋದು ನಿದ್ದೆ ಉದಾಹರಣೆಯಿಂದ ಗೊತ್ತಾಗೈತೆ ನಮಗೆ. ನಿದ್ದೆ ತಾತ್ಪೂರ್ತಿಕ, ಅದು ತಿಳಿಯಲೇ ಇರ್ತೀಯ ಅಲ್ಲಿ. ತಿಳಿದ ಶಾಶ್ವತವಾಗಿ ಇರಾಕ್ ಬರ್ತದೆ. ತಿಳಿದ್ರೆ ನಿನ್ನಲ್ಲಿ ಐತೆ ಅಂತ. ನಿದ್ದ್ಯಾಗ ಹೆಂಗಿತ್ತಿ ಎಚ್ಚರಿಕೆ ಮತ್ತು ಕನಸಿನ ಸಂಬಂಧ ತಪ್ಪಿಸ್ಕೊಂಡೆ ಹಂಗೆ ಎಚ್ಚರಿಕೆ ಒಳಗೆ ಇರಾಕಲೀನಿ. ಇದ ಅಭ್ಯಾಸ ಮಾಡಿದಾಗ ನಿನಗಿದು ಅನುಭವ ಬರ್ತೈತಿ. ನನಗೇನೂ ಆಗುದಿಲ್ಲ, ಏನಾಗುವುದೆಲ್ಲ ಈ ತೋರಿಕೆಯಾಗ ಆಕೈತಿ, ನನಗೇನೂ ಆಗಿಲ್ಲ, ನಾನು ಯಾವಾಗಲೂ ಇದ್ದಾವ, ಅಮೃತ ಸ್ವರೂಪನೇ ನಾನು ಅನ್ನುವಂಥ ಅನುಭವ ನಿನಗೆ ಗಟ್ಟಿ ಆಕೈತಿ. ಇದನ್ನು ತಿಳ್ಕೊಳ್ಳಿಕ್ಕೆ ಜಡಬುದ್ಧಿ ಜಡಸಂಘವನ್ನು ನೀವು ವರ್ಜಿ ಮಾಡಬೇಕಾಗೈತಿ. ಜಡ ಸಮೂಹ ನಿನಗೆ ವಿಘ್ನ ಆಕೈತಿ. ಅದಕ್ಕೆ ಜಡಬುದ್ಧಿ ಜಡಸಂಘವನ್ನು ಕೈ ಬಿಡ ನೀವು. ಅದು ಮತ್ತಷ್ಟು ಜಡಭಾವನೆಯನ್ನು ನಮಗೆ ನೆನಪಿ ತಂದು ಕೊಡ್ತೈತಿ ಅಂಥವ್ರ ಸಂಘ. ಹುಟ್ಟುದು ಹೊಂದುದು ಬ್ಯಾಸರ ಅದವನ ಕೆಲಸ ನೋಡ್ರಿ. ಈ ಜಗತ್ತಿನಾಗ ಇನ್ನೂ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಏನೇನು ಮಾಡಿ ಸುಖ ಹೊಂದ್ಬೇಕನ್ನೋ ಅವ್ರ ಕೆಲಸ ಅಲ್ಲಿ. ನೀ ಎಷ್ಟು ಜನ್ಮ ಇದನ್ನ ಅವಲಂಬನೆ ಮಾಡಿದ್ರು ನೀ ಇದರಿಂದ ನಿನಗೆ ಸುಖ ಶಾಂತಿ ಕೊಡೋದನ್ನ ಇಲ್ಲ. ಇದೆಲ್ಲ ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ ಬರೋದಿಲ್ಲ. ಜಗತ್ತೆಲ್ಲ ಇದನ್ನ ಮನುಷ್ಯನ ಕಲ್ಪನಾ. ನೀ ಮಾಡ್ಯಾನ ದೇವ್ರು ಮಾಡ್ಯಾನ, ಇದನ್ನ ದೇವ್ರೊಬ್ಬ ಮಾಡ್ಯಾನಂತ ನೀನ ಅಂತೀವ. ಅದು ಬಂದು ಹೇಳಿತ್ತು ನಿನಗೆ ಮಣಿಮುಟ್ಟ ನಾನ ಮಾಡ್ಯಾನಂತೆ. ಸುಮ್ಮನೆ ಮನಸ್ಸು ಅಡಗಿದ್ರೆ ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ. ಅಡಗಿಸಿ ಇರಾಕ್ ಕಲ್ಪು. ವಾಸನಾ ನಾಶ ಆಗೋ ಮಟ್ಟ ಮನುಷ್ಯನ ಹರಿದಾಟ ನಿಲ್ಲುವುದಿಲ್ಲ ನೋಡ್ರಿ. ವಿವೇಕದಿಂದ ಇವೇನು ಭೋಗ ವಾಸನೆಗಳಿದಾವಲ್ಲ, ಹೃದಯಗತವಾದಂಥ ಭೋಗ ವಾಸನೆಗಳನ್ನು ಸಮೂಲವಾಗಿ ಅವನು ನಾಶ ಮಾಡ್ಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದಾಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಈಗ ಬಾಕಿ ಜನ್ಮದಾಗಿದ್ದು ಬರುವುದೂ ಇಲ್ಲ. ಈಗ ಈ ಲಾಭವನ್ನು ಮಾಡ್ಕೊ, ದೊಡ್ಡ ಲಾಭ. ಇವೆಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡೆ ಅಂದ್ರೆ ಅದಕ್ಕೆ ಸತ್ಸಂಗನ ಬೇಕು. ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ವಾಸನೆಗಳ ಕ್ಷೀಣಕ್ಕೂ ಅಂತ ಬರ್ತಾವ ನೋಡ್ರಿ. ವಿಷಯ ಸಂಗ್ರಹ ಎಲ್ಲ ಬಡದಾಡಕ ಮಾಡೋದು ನೀ. ಮಠಮಾನೆಗಳಲ್ಲಿ ವಿಷಯ ಸಂಗ್ರಹ ಇರಬೇಕು, ಜ್ಞಾನ ಸಂಗ್ರಹ ಇರಬೇಕು. ಜ್ಞಾನಕ್ಕೆ ಜರ್ ನೀವು ಮುಖ ಕೊಡ್ಲಿಲ್ಲ ಅಂದ್ರೆ ನಿನ್ನ ಜೀವನ ಎಲ್ಲ ವ್ಯರ್ಥ. ಜ್ಞಾನ ಮಾಡ್ಕೋಬೇಕನ್ನೋ ಹಂಬಲಿತ್ತ ಅಂದ್ರೆ ವಿಶೇಷದಿಂದ ದೂರ ಇರ್ತಾನ. ಹಿತಾಹಿತ ತಿಳುವಳಿಕೆಗೆ ವಿಷಯ ವಿರತಿಯ ಸೂಚನೆ ಅಂದ. ಅವನಲ್ಲಿ ವಿವೇಕ ಉದಯ ಆಗೈತೆ ಅಂದ್ರೆ ವಿಷಯದ ಸಂಗ್ರಹ ಮಾಡಕ್ ಹೋಗುದಿಲ್ಲ ನಾವು. ಯಾವ ಭಾಷಾದಾಗ ಕಲ್ತರು ಅನುಭವ ಒಂದೇ ಅದ. ಅದು ಯಾರು ಕೂಡ ಊಟ ಮಾಡಿದ್ರು ಪಾಯಸ ಒಂದೇ ಅದ. ನಿನ್ನ ಹೊರತಾಗಿ ಅನ್ಯದ್ದು ಯಾವುದೂ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳೋ ಮಟ್ಟ ನಿನ್ನ ಚಿಂತೆ ಕಡಿದಿಲ್ಲ. ಎಲ್ಲಿ ಇನ್ನೊಂದನ್ನು ನೋಡ್ತಿ, ಇನ್ನೊಂದನ್ನು ಕಾಣ್ತಿ, ಅಲ್ಲಿ ದುಃಖದ ನೋಡ್ರಿ. ಎಲ್ಲಿ ಇನ್ನೊಂದನ್ನು ನೋಡುದಿಲ್ಲ, ಇನ್ನೊಂದನ್ನು ಕಾಣುದಿಲ್ಲ, ಅಲ್ಲಿ ಆರಾಮದ. ಅನ್ಯವಾಗಿ ಏನೈತಿ ನಿನಗಲ್ಲಿ? ಭಿನ್ನ ಬಿಟ್ಟರ ಸಲಿಯನುಂಟು ಕಾಣಿಸಲು ಬರಿದೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂದರು. ನೀನು ಆನಂದ ರೂಪಿದ್ದ ಇನ್ನೊಬ್ಬರನ್ನ ಬೇಡ್ಕೊಳಕತ್ತಿಲ್ಲ, ನೀ ಕೊಡು ಅಂತ. ಯಾರ ಕೊಡ್ತಗೋ ದೇವಸ್ಥಾನ ನಿನ್ನಲ್ಲಿ ಇದ್ದದ್ದನ್ನು ನೀನು ಅನುಭವ ಮಾಡ್ಕೊಂಡು ಇರೋ ಕೆಲಸದ.
ಆನಂದ ಇದ್ದಾವ, ಆನಂದ ರೂಪ ಇದ್ದಾವ ಆನಂದ ಹೊಂದಬೇಕಂತ ನಾವು ಮನಸ್ಸ ಆನಂದ ಹೊಂದಬೇಕಂತೈತಿ. ಅನ್ಯ ಭಾವನೆಯನ್ನು ತಾಳೈತಿ ಅದು. ಏನ್ ಈ ಶರೀರದ ಮುಖಾಂತರ ಮನಸ್ಸಿಗೆ ಬುದ್ಧಿಗೆ ಪೀಡ ಆಕತಿಲ್ಲ. ಮನಸ್ಸಿನಾಗ ಹಿಡ್ಕೊಂಡು ಕುಂತಾನೆ ಈ ಶರೀರದಾಗ ಏನಾರ ಆದ್ರೆ ಮನಸ್ಸಿಗೆನ ಏನಾರ ಪೀಡ ಆಕೈತಿ. ಈ ಸ್ಥೂಲ ಶರೀರವನ್ನ ಮನಸ್ಸು ಅಂತಃಕರಣದಲ್ಲಿ ಹಿಡ್ಕೊಂಡಾನ. ಅಂತಃಕರಣದೊಳಗೆ ಇದನ್ನ ಕೈ ಬಿಡು ಅಂದ್ರೆ ನೀ ಆರಾಮ ಇರ್ತೀನಿ. ಹಮ್ಮ ನಡೆದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದೇನಾಗತ್ತಂತ. ಈ ಅಹಂಕಾರ ನಾಶ ಮಾಡ್ಕೋರಿ, ಅವಾಗ ನೀನು ತನ್ನನ್ನು ತಾನು ತಿಳ್ಕೊಳಿಕ್ಕೆ ಬರ್ತದೆ ನೋಡಿ. ವಾಸನಾ ನಾಶ ಆದ್ಮ್ಯಾಗ ಮತ್ತೆ ಶರೀರ ಬರುವುದಿಲ್ಲ. ಪುನಃ ಅವಾಗ ಮುಗಿತವನು ಕಡಿ ಜನ್ಮ. ಏನ್ ಅದಕ್ಕೆ ಈಗ ಪೂರ್ಣ ವಾಸನ ಉಳಿಲಂಗ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೊ. ನಾಶ ಮಾಡ್ಕೊಂಡೆ ಅಂದ್ರೆ ನಿನ್ನ ಜನ್ಮಾಂತರ ತಪ್ಪಿ ಹೋಗ್ತೈತಿ. ಈಗ ಮಾಡ್ಕೊಳ್ಳೋ ಕೆಲಸದ ಮನುಷ್ಯನ ಜನ್ಮನಾಗಿದ್ದಾಗ ಭೋಗ ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ಅಂದಾಗ ನಿನಗೆ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ತೈತಿ. ಈ ದೇಹ ನಾನನ್ನು ತಾದಾತ್ಮ್ಯ ಭಾವ ಹೋಗುವ ಮಟ್ಟ ನಿನ್ನ ವಾಸನ ಹೋಗುದಿಲ್ಲ ನೋಡ್ರಿ. ನೀ ದೇಹ ನಾನೆಂಬುದನ್ನು ಅಳಿ. ಇದು ಬಂತಂದ್ರೆ ತೀತ್ ನೋಡು. ಹಸಿವ ತಸಿಗಳ ಭಾವ, ಮೈಥುನ ಭಾವ, ಅದನ್ನು ನೋಡಬೇಕು, ಇದನ್ನು ಮಾಡಬೇಕು, ಏನೇನು ಇಂದ್ರಿಯಗಳ ಮಜಾ ಮಾಡ್ಬೇಕನ್ನೋ ಆಶೆ ಹುಡ್ತದೆ. ಶರೀರ ಭಾವ ಇಲ್ದಾಗ ಇದೆಲ್ಲ ಬರ್ತಾವನ್ರಿ. ಇದ್ದೈತಿದಾಗ ಎಲ್ಲಿದಾವ ಇವೆಲ್ಲ? ಏನಾರು ಉಣ್ಬೇಕು ತಿನ್ಬೇಕನ್ನೋ ಇಚ್ಛಾ ಎಲ್ಲಿ ಆಕೈತಿ? ಶರೀರ ಭಾವ ಬಂದ ಕೂಡಲೇ ಶುರುವಾದ. ಅದಕ್ಕೆ ದೇಹ ಭಾವ ನಳಿಯ ದುಃಖದ ಕೀಡು ಅಂದ. ಪುನಃ ಈ ದೇಹ ಭಾವ ಬರ್ದಂಗೆ ಮಾಡ್ಕೋಬೇಕು. ನೀ ಗಂಡ ಅಂತ ತಿಳ್ಕೊಂಡ ಹೆಣ್ಣಿಗೆ ಹೋಗ್ಬೇಕಂತಿ, ಹೆಣ್ಣು ಅಂತ ತಿಳ್ಕೊಂಡು ಗಂಡಿಗೆ ಹೋಗ್ಬೇಕಂತಿ. ಹೌದಿಲ್ಲ? ನೀನಾಗಿದ್ದಾಗ ಹೆಣ್ಣು ಗಂಡಿನ ಭಾವ ಎಲ್ಲಿ ಐತಿಲ್ಲಿ? ಎಲ್ಲಿ ವಿಕಾರ ಆಕೈತಿ ಮನಸ್ಸು? ಇದನ್ನ ವಿಕಾರ ಆಗುದನ್ನ ನಾನು ಅಂತ ತಿಳ್ಕೊಂಡು ಕುಂತಿ, ಅದಕ್ಕೆ ವಿಕಾರ ಆಕೈತಿ. ಅದಕ್ಕೆ ದೇಹ ಭಾವದಿಂದ ಅನರ್ಥಗಳದಾವ. ಅದಕ್ಕೆ ಅದನ್ನು ಬಿಡು. ನಿನ್ನ ಭಾವದೊಳಗೆ ಇರಾಕಲಿ ನೀನು. ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೋಬೇಕಾಗಿತ್ತು ನೋಡಿ. ದೇಹದ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತಿ. ಬೇರೆ ದಾರಿನೇ ಇಲ್ಲ. ಇದೇ ಅಭ್ಯಾಸ ಮಾಡಬೇಕು. ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಅನುಭವಗಳ ಮುಖಾಂತರ ಇದನ್ನ ಕೇಳೋದು. ಇದು ನಾನಲ್ಲ, ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರ ನಾನಲ್ಲ. ಇವೆಲ್ಲ ನನಗೆ ವಿಷಯವಾದ ಕಥದಿಂದ ಇವನ್ನೆಲ್ಲವನ್ನು ನಾನು ಅರಿತೇನೆ. ನನ್ನಿಂದ ಇವು ಅರಿವಿಸ್ಕೊತಾವ, ನನಗೆ ಅನ್ಯವಾಗಿದಾವು. ಇದು ಸಂಬಂಧ ಇಲ್ಲೇ ನಾವು ಆರಾಮಿರಾಕ್ ಬರ್ತೈತಿ ನನಗೆ. ಅದಕ್ಕೆ ಸಂಬಂಧ ತಪ್ಪಿಸ್ಕೊಳ್ಳು, ಲಿಂಕ್ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಧ್ಯಾನ ಕೂತಾಗಿದೆ ಅಭ್ಯಾಸ. ಧ್ಯಾನಕ್ಕೆ ಅದ್ರ ಸಂಬಂಧ ಕೊಡೋದು ಅಂದ್ರೆ ನಾವಲ್ಲದರ ಸಂಬಂಧ ಯಾವ ನಾವಲ್ಲ ಅದ್ರ ಎಲ್ಲ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಭ್ಯಾಸ ಮಾಡಿದಾಗ ಬರ್ತೈತಿ. ಇದು ಸಂಬಂಧ ತಪ್ಪಿಸ್ಕೊಳ್ಳೋ ಅಭ್ಯಾಸ ನಾವು ಮಾಡಾಕತ್ತಿಲ್ಲ. ಇದು ಸಂಬಂಧ ಹಚ್ಕೊಂಡು ನಾವು ಇದ ಖರೆ ಇದ ನಾನು ಅನ್ನೋ ತಿಳ್ಕೊಂಡು ವ್ಯವಹಾರ ಮಾಡಾಕತ್ತೀವಿ. ಇದು ನಾನಲ್ಲ ಅನ್ನೋ ಸಂಬಂಧ ತಪ್ಪಿಸ್ಬೋದು. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಎಷ್ಟು ಜನ್ಮ ಇದು ನೀನಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನಿಲ್ಲ. ನೀನೇ ಬೇರೆ, ಈ ಶರೀರನೇ ಬೇರೆ. ಇದ ನೀನಾಗಿದ್ದು ನೀನು ಕೂಡ ಇದು ಬರಬೇಕಾಗಿತ್ತು, ಬರುದಿಲ್ಲ ಇದು. ಅದಿಲ್ಲ, ಎಷ್ಟೋ ಶರೀರ ಬಿಟ್ಟು ಬಿಟ್ಟು ಬಂದಿ. ಯಾವ ಶರೀರನೂ ನೀನು ಕೂಡ ಬಂದಿಲ್ಲ ಅವು. ಆದ್ರೆ ನೀ ಅದಿಯಲ್ಲ, ನೀ ಹೆಂಗದಿ ನೋಡ್ಕೊಂಗ. ನೀ ಹೆಂಗದಿ ಮೊದಲು ನೀ ಯಾರು ವಿಚಾರ ಮಾಡಿ ನೋಡು. ಎಲ್ಲವನ್ನ ಅರಿತಕ್ಕಂಥ ಅರಿವು ಯಾವಾಗಲೂ ಇರ್ತಕ್ಕಂಥ ಇರು ನೀನು. ಇದು ಅರಿವಿಸ್ಕೊಳ್ಳೋ ಶರೀರ ನಾನು, ಇದನ್ನು ತಿಳಿಯವ ನಾನು. ತಿಳಿಯವ ತಿಳಿಸ್ಕೊಳ್ಳೋ ವಸ್ತು ಹೆಂಗಕ್ಕಂತ ಹೇಳಿ. ಹಂಗೆ ಎಲ್ಲ ಜಡ ಅದಾವ. ನನ್ನಿಂದ ಅರಿವಿಸ್ಕೊಳ್ಳೋ ಎಲ್ಲ ಜಡ ಅದಾವ. ನಾನು ತಿಳಿಯವ ಅರು ಅದು ಅಜಡವಾದದ್ದು, ಯಾವಾಗಲೂ ಇದ್ದದ್ದು ಅದು ಅರು. ಇವು ಶರೀರಾದಿಗಳು ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ. ಎಚ್ಚರಿಕೆ ಆಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿದ್ದದ್ದು ಎಚ್ಚರಿಕೆ ಒಳಗಿಲ್ಲ. ಎರಡೂ ನಿದ್ದೆ ಒಳಗಿವಿಲ್ಲ. ಎಲ್ಲವನ್ನು ನೀ ಅರಿತಿಯಲ್ಲಿ.
ಎಚ್ಚರಿಕೆ ಒಳಗಿಂದು ತಿಳಿತಿ, ಕನಸಿನಂದು ತಿಳಿತಿ, ನಿದ್ಯಾಗಿಂದು ತಿಳಿತಿ. ಯಾವ ಅವಸ್ಥಾದ ವಿಕಾರನು ನಿನಗೆ ಹತ್ತಿಲ್ಲ ಅನ್ನೋದು ಅನುಭವದಿಂದ ನೋಡ್ಕೋತಿ. ನಿನಗೆ ಯಾವ ಹತ್ಯೆ ಇಲ್ಲ. ಶರೀರದ ವಿಕಾರಗಳು ಶರೀರದಾಗ ಅದಾವ ಹೊರತು ಮನುಷ್ಯನ ವಿಕಾರಗಳು ಮನಸ್ಸಿನಾಗ ಅದಾವ. ನಿನಗೆ ಯಾವ ಹತ್ತಿಲ್ಲವೋ ಅನ್ನೋದನ್ನ ಖಾತ್ರಿ ಮಾಡ್ಕೊ. ಇದು ಇಲ್ಲೂಲೇ ನನಗೆ ಇರಾಕ್ ಬರ್ತೈತಿ ಅನ್ನುವಂಥ ಜ್ಞಾನವನ್ನು ಮಾಡ್ಕೊ. ಇದ ಅಭ್ಯಾಸ ಸತತ ನಿತ್ಯ ಶ್ರವಣ ಮನ ನಿಧಿಧ್ಯಾಸನ ಮಾಡೋದ್ರಿಂದ ಇದು ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತೈತಿ, ನಮ್ಮ ಭಾವದಲ್ಲಿ. ಅದಕ್ಕೆ ಅಭ್ಯಾಸ ಮಾಡೋದನ್ನು ಬಿಡಬೇಡ. ಎಡೆಬಿಡದೆ ತನ್ನ ತಾನು ಎಡೆಬಿಡದೆ ಆರೆಯಲು ಅರಿಯದ ಆತನಿಗೆ ಅಂದ. ಸುಖ ಶಾಂತಿ ಬೇಕಾಗಿತ್ತಂದ್ರೆ ಇದೆಲ್ಲ ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಇದೇ ಅಭ್ಯಾಸ, ಇದೇ ಮನುಷ್ಯನ ಜನ್ಮದ ಕೆಲಸ. ಮನುಷ್ಯ ಕುಲದ ಜನ್ಮದ ಲಾಭ ತಾನಾರಂಭದನ್ನು ತಿಳ್ಕೊಳ್ಳೋದು. ನಾವು ಅದನ್ನು ಮಾಡಾಕತ್ತಿಲ್ಲ. ಅಲ್ಲದನ್ನು ನಾವು ಅಂತ ತಿಳ್ಕೊಂಡ ಇದರಿಂದ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ, ಹುಚ್ಚು ಪ್ರಯತ್ನ ನಡೆಸೇವು. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳಿ? ದೇಹ ತಾದಾತ್ಮ್ಯವನ್ನು ಹೊಂದಿ ಇದರಿಂದ ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ಮರೆತು ಬಿಟ್ಟೇವು. ನಮ್ಮನ್ನು ನಾವು ಮರೆತು ಬಿಟ್ಟೇವೆ. ಅಜ್ಞಾನದಿಂದ ನಾನನ್ನು ತಿಳುವಳಿಕೆ ಗಟ್ಟಿ ಹಾಕೊಂಡು ಕೂತೈತಿ. ಅಂದಲ್ಲೇ ನಾವು ದುಃಖ ಪಡ್ಲಿಕ್ಕೆ. ಈ ದೇಹ ತಾದಾತ್ಮ್ಯ ಭಾವ ಎಲ್ಲಿ ತನಕ ನಮಗೆ ಹೋಗುದಿಲ್ಲ ಅಲ್ಲಿ ತನಕ ದುಃಖ ನಿನ್ನ ಬಿಡುದಿಲ್ಲ. ಮೊದಲು ಈ ಕೆಲಸ ಮಾಡ್ಕೊ. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಎಂದರು. ಮನಸ್ಸಿನ್ಯಾಗ ತುಂಬ್ಕೊಂಡು ಕುಂತಿ ಇದನ್ನ ಶರೀರ ಭಾವ ಮನಸ್ಸಿನ್ಯಾಗ ಬಿಡು ಕೆಲಸದ. ಎಲ್ಲಿ ಹಿಡದಿ? ಮನಸ್ಸಿನ್ಯಾಗ ಹಿಡದಿ, ಮನಸ್ಸಿನ್ಯಾಗ ಕೈ ಬಿಡದ. ಯಾರು ಹಿಡ್ಕೊ ಅಂತ ಹೇಳಿದ್ರು? ಇದು ನಾನು ಅಂತ ತಿಳ್ಕೊ ಅಂತ ನಿನಗೆ ಯಾರು ಹೇಳಿದ್ರು? ನೀನ ತಿಳ್ಕೊಂಡ್ಯ. ಯಾವ್ದಾರ ಮನೆದೇವ್ರು ಬಂದು ಹೇಳಿತ್ತಾನ ಇದು ಶರೀರ ನೀನ ತಿಳ್ಕೊ ಅಂತ? ತಿಳ್ಕೊಂಡು ಚಲೋ ನೋಡೋದು ಕಮ್ಮ ಅಂದ್ರೆ ತಿಳ್ಕೊಬೇಕಿಲ್ಲ. ಸೋರುದು ನಾರುದು ನಾನು ತಿಳ್ಕೊಂಡಿಲ್ಲ. ನೋಡಿದ ವಿಕಾರ ಹೊಂತತಿ, ನಾಶ ಆಕೈತಿ, ಸೋರ್ತತಿ. ಎಲ್ಲಾ ತೂತಿನಿಂದ ಸೋರುವುದು 9 ಬಾಗಿಲದೆಂದರೆ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ಯಾಕೋ ನೀ ಕುಗ್ಗುವೆ ಯಾಕೋ. ಕುಳಿದು ಬಿಡು ನೀವು ಒಂದೇ ದಿನ ಹೊಲಸನ ಆಗ್ತೈತಿ. ಈ ಹೊಲಸಿನ ಬೆಸಿಗೆದು ಅದ್ರ ಮಲವೆರಡರ ಬೆಸಿಗೆ ಅಂದಾರ. ನೀನು ಅತಿ ಶುದ್ಧ, ನೀ ಪರಿಶುದ್ಧ ಚೈತನ್ಯ ಅದಿ. ಇದನ್ನ ನಾನು ಅಂತ ತಿಳ್ಕೊಂಡಿ ನೀನು ಶಾನ್ಯಾನೋ ಏನು ದಡ್ಡೋ ನೀನು ಅಂತ ಪ್ರಶ್ನೆ ಮಾಡ್ಯಾರ. ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ. ನೀ ಶಾನ್ಯ ಅನಪ್ಪ. ಇದು ಚೈತನ್ಯ ಸ್ವರೂಪನ ನೀನು, ಪರಿಶುದ್ಧ ಚೈತನ್ಯನ ನೀನು ಅದಿ. ಈ ಸಂಬಂಧ ತಪ್ಪಿದಾಗ ಹೆಂಗದಿ ನೋಡ್ಕೋ. ದಿನನಿತ್ಯ ನಾವು ನಿದ್ದೆಯೊಳಗಿದ್ರೆ ಸಂಬಂಧ ತಪ್ಪಿಸ್ಕೊಂಡಿರ್ತೇವೆ. ಅಲ್ಲಿ ಅಜ್ಞಾನದೊಳಗೆ ಸಂಬಂಧ, ಈ ಜ್ಞಾನದಿಂದ ಪೂರ್ಣ ಇದು ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಶಾಶ್ವತ ಶಾಂತಿ ಸಿಗ್ತೈತೆ. ಅಜ್ಞಾನದಿಂದ ತಾತ್ಪೂರ್ತಿಕ ಸಂಬಂಧ ತಪ್ಪಿದಾಗ ತಾತ್ಪೂರ್ತಿಕ ಅಷ್ಟೇ, ನಿದ್ದೆ ಎತ್ತಾಗ ಅಷ್ಟೇ. ಜ್ಞಾನದಿಂದ ಇದರ ಸಂಬಂಧ ತಪ್ಪಿಸ್ಕೊಂಡೆ ಅಂದ್ರೆ ಶಾಶ್ವತ ಶಾಂತಿ, ಆವಾಗಲೂ ಆರಾಮಿರ್ಬೇಕು. ಅತ್ಯಂತ ದುಃಖ ನಿವೃತ್ತಿ, ಇದಕ್ಕ ಮುಕ್ತಿ ಅಂತ. ತಿಳುವಳಿಕೆಯಿಂದ ನಾವು ಅಲ್ಲದರ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡಿರುವುದು. ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ತಿಳುವಳಿಕೆಯಿಂದ ಇವು ನಾನಲ್ಲ, ಇವೆಲ್ಲ ಜಡ ಅದಾವು, ಇವು ಅನಿತ್ಯದವು ಅಂತ ತಿಳಿದು ಒಮ್ಮೆ ಅನುಭವ ಮಾಡಿ ನೋಡ್ಕೊ. ನಾವು ಅದನ್ನು ಮಾಡಾಕ್ತಾ ಇರಲಿಲ್ಲ. ಹೆಂಗೆ ಬಿಡ್ಲಿ ಇದನ್ನ ಅಂತೇವೆ ನಾವು. ಶರೀರ ಹಿಡ್ಕೊಂಡು ಎಷ್ಟು ದಿನ ಇರವನಿ? ಇನ್ನ ಹೇಳ್ದ ಕೇಳ್ದ ಕೈ ಕೊಟ್ಟೋಕೈತಿ. ಅದ್ರದ ಅವಸಾನ ಕಾಲ ಬಂತಂದ್ರೆ ಬಿಟ್ಟು ಹೋಗೈತಿ. ಅತ್ತಾಗಿಂದ ಅಳಾಕ್ ಶುರು ಮಾಡ್ತೀವಿ, ಅಯ್ಯೋ ನಂದಿದ್ದು ಹೆಂಗೆ ಹೋಗ್ಲಿ ಅಂತ. ಮೊದಲ ಇದು ಶರೀರ ಸಾವು ಬರೋಕ್ಕಿಂತ ಮೊದಲೇ ನೀನ ಎಚ್ಚರಾಗಿ ಬಿಟ್ಟಿದ್ದಂದ್ರೆ ಅವಾಗ ನಿನಗೆ ಈ ತಿಳುವಳಿಕೆ ಗಟ್ಟಿ ಇತ್ತಂದ್ರೆ ಹೋಗ್ಲಿ ಬಿಡೋದು, ನಾನು ಬಿಟ್ಟು ಹೋಗೈತಿ, ನಾ ಏನು ಹೋಗೋದಿಲ್ಲ ಅಂತೀಯ. ಅವಾಗ ನಿನಗೆ ಬಾಧೆ ಆಗೋದಿಲ್ಲ. ನಿನ್ನ ನಿಜದ ಎಚ್ಚರಿಕೆಯನ್ನು ಮೊದಲೇ ಮಾಡ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಇದು ಹೋಗೋದ್ರೊಳಗಾಗಿ ಅದು ಹೋತೆ ಅಂದ್ರೆ ಹೋಗ್ಲಿ ಬಿಡ ನನಗೆ, ಅವಾಗ ನಿನಗೆ ಬಾಧೆ ಇಲ್ದಂಗೆ ಆಕೈತಿ. ನಾನು ಅಲ್ಲದ್ದು ಬಿಡ ಅನ್ನೋ ತಿಳುವಳಿಕೆ ನಿನಗೆ ಗಟ್ಟಿಯಾಗಿರ್ತೈತಿ. ಆ ತಿಳುವಳಿಕೆ ಗಟ್ಟಿ ಮಾಡ್ಕೋಬೇಕಾಗಿತ್ತು. ಶರೀರ ನಾನಲ್ಲ. ಮೊದಲು ಈ ಭಾವ, ಶರೀರ ನಾನಲ್ಲ ಅನ್ನೋ ಭಾವ ಬರಲಿ. ಆ ನಂತರ ಇಂದ್ರಿಯ ಪ್ರಾಣ ನಾನಲ್ಲ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಒಂದೊಂದು ಸಂಬಂಧ ತಪ್ಪಿಸ್ಕೊಂಡಿರಾಕ್ಬಿಡ್ತೈತಿ. ಪೂರ್ಣ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಜ್ಞಾನೋದಯ ಆಗುತ್ತೆ. ಅವಾಗ ಪೂರ್ಣ ಆನಂದದ ಅನುಭವ ಆಗಕ್ಕೆ ಶುರುವಾಗ್ತದೆ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ
ನೀ ಅಲ್ಲದರ ಎಲ್ಲಾ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಉಳ್ಕೊಳ್ಳಿಕ್ಕೆ ಬರ್ತೈತಿ ನಿನಗೆ. ಇದಕ್ಕೆ ಮುಕ್ತಿ ಅಥವಾ ಮೋಕ್ಷ ಅಂತಾರೆ. ಮುಕ್ತ ಆಗ್ಬೇಕನ್ನೋಂಗಿದ್ರೆ ಈ ಪ್ರಯತ್ನದೊಳಗೆ ತೊಡಗ. ನೀನ್ಯಾರು, ನಿನ್ನ ನಿಜ ಸ್ವರೂಪ ಏನಿದೆ ಅನ್ನೋದನ್ನ ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದನ್ನು ಕೇಳೋದು ಬಿಡಬೇಡ ಅಂದ. ಈ ನಿರಂತರ ಅಭ್ಯಾಸದಿಂದ, ಸತತ ಅಭ್ಯಾಸದಿಂದ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಬರ್ತೈತೆ. ಒಮ್ಮಿಗಿಲ್ಲ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಇರಾಕಾಗೋದಿಲ್ಲ ಸಂಬಂಧ ತಪ್ಪಿಸ್ಕೊಂಡು. ಅದಕ್ಕೆ ಪ್ರಯತ್ನ ಬೇಕಾಕೈತಿ. ಮಹಾತ್ಮರು ಹೆಂಗ ಯುಕ್ತಿಗಳಿಂದ ಅದ್ರ ಸಂಬಂಧ ತಪ್ಪಿಸ್ಕೊಂಡು ವಿಚಾರಗಳನ್ನ ಮಾಡಿ, ವಿಚಾರದಿಂದ ಇದನ್ನ ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅದು ವಿಚಾರದ ಫಲ. ವಿಚಾರಕ್ಕೆ ನಾವು ಮುಖ ಕೊಡಲಿಲ್ಲ ಅಂದ್ರೆ ಇಂದ್ರಿಯಗಳಿಗೆ ಪ್ರತ್ಯಾಹಾರ ಮಾಡೋಕ್ಕಾಗೋದಿಲ್ಲ. ಬರೇ ಅದ ವ್ಯವಹಾರದಾಗ ತೊಡಗಿ ಜೀವನ ಎಲ್ಲ ಹಾಳು ಮಾಡ್ಕೋತೀವಿ. ವಿಷಯದಿಂದ ಹಿಂದಕ್ಕೆ ಸರಿಸು ವಿಷಯ ಮನಸ್ಸನ್ನು, ಹೌದಿಲ್ಲ? ಅವಾಗ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತೈತೆ. ಅವಾಗ ಧ್ಯಾನಕ್ಕೆ ಕುಂಡ್ರಾಕ್ ಬರ್ತೈತೆ ನಿನಗೆ. ವಿಷಯದಲ್ಲಿ ತೊಡ್ಕೊಂಡು ಕೂತಿ ಅಂದ್ರೆ ಬಾಳೆ ಚಿಂತನದಾಗ ತೊಡಗಿತ್ತಂದ್ರೆ ಮನಸ್ಸು, ಧ್ಯಾನ ಎಲ್ಲಿ ಹತ್ತೈತಿ ನಿನಗೆ? ಬರೀ ಯಾವ ಕರೆ, ಯಾವ ಸುಖರೂಪ ಅಂತ ತಿಳ್ಕೊಂಡು ಬರೀ ವಿಷಯ ಚಿಂತನದಾಗ ಕುಂತ್ಯಾನ, ಬಿಡವನು. ವಿಷಯ ಚಿಂತನೆಯನ್ನು ಕೈ ಬಿಡು, ಅದ ಪ್ರತ್ಯಾಹಾರ. ಮನಸ್ಸನ್ನು ವಿಷಯದಿಂದ ಹಿಂದಕ್ಕೆ ಸರಿಸು, ಬಿಟ್ಟು ಆತ್ಮಚಿಂತನದ ಅಭ್ಯಾಸದಾಗ ಧ್ಯಾನದಲ್ಲಿ ತೊಡಗಿಸು. ಅದು ಸಿದ್ಧಿಸ್ಬೇಕಾತಂದ್ರೆ ಭಾಳ ದಿನದ ಅಭ್ಯಾಸ ಬೇಕು. ಧ್ಯಾನ ಸಿದ್ಧಿಸಿದಾಗ ನಿನಗಿದ್ರೆ ಸ್ವಾದ ಹತ್ತೈತೆ ಹತ್ತಾಗಿಂದ. ಅವಾಗ ಧಾರಣ ಸ್ಥಿತಿ, ಚಿತ್ರವೃತ್ತಿ ಒಳಗೆ ಆನಂದಮಯವಾದ ಇರುವಿನ ಅವಧಾರಣ ಆಕೈತಿ. ಅದು ಗಟ್ಟಿಯಾಗಿ ಉಳಿದಾಗ ನಿನಗೆ ಸಮಾಧಿ ಹತ್ತೈತಿ. ಅವಾಗ ನೀನ ಪರಿಪೂರ್ಣ ಸ್ವರೂಪ ಇದ್ದೀನಿ, ನಾನ ದೇವರಿದ್ದೀನಿ ಅನ್ನೋ ಅನುಭವ ನಿನಗೆ ಆಕೈತಿ. ಅದನ್ನ ಅಭ್ಯಾಸ ನಾವು ಮಾಡಬೇಕಾಗೈತಿ. ಅದಕ್ಕಂತ ಸಂಘ ಬೇಕು. ಮಹಾತ್ಮರ ಸಂಘದಿಂದ ನಮಗೆಲ್ಲ ಇದು ಪರಿವರ್ತನೆ ಆಕೊಂತ ಬರ್ತೈತಿ. ಜಡಬುದ್ಧಿ ಜಡಸಂಘ ಬಿಡೋದನ್ನ ಸಾಕಿಷ್ಟು ದಿನ ಈ ಜಡಸಂಘ ಮಾಡಿ ಏನು ಲಾಭ ಮತ್ತು ಮಾಡಿದ್ರೆ ಮತ್ತು ಅದ ಗಟ್ಟಿ ಆಕೈತಿ ನಿನಗೆ. ಎಂಥವ್ರ ಸಂಘ ಮಾಡ್ತೀಯ ಅಂಥ ಸಂಸ್ಕಾರ ನಿನಗೆ ಆಕೈತಿ. ನಿನ್ನ ಕೈ ಒಳಗೈತಿ. ಭವಿಷ್ಯ ಬೇಕಾದ್ ಮಾಡ್ಕೋಬಹುದು ನೀವು. ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕನ್ನುವಂಗಿದ್ರೆ ಯಾರು ಅದರ ಲಾಭ ಮಾಡ್ಕೊಂಡಾರ ಅವ್ರ ಸಂಘವನ್ನು ಮಾಡು. ಜ್ಞಾನಿಗಳ ಸಂಘ ಮಾಡಿ ನೋಡು. ಸಾಧು ಸಂತರ ಸಂಘ ಮಾಡಿ ನೋಡ ಅಂದಾಗ ಮನುಷ್ಯನ ಜನ್ಮದ ಸಾರ್ಥಕತೆ ಮಾಡ್ಕೊಳಿಕ್ಕೆ ಬರ್ತೈತಿ. ಈ ಬಾಳೆ ಮಾಡೋರು ಬಡ್ಕೊಳ್ಳುವಂಥವ್ರ ಸಂಘ ಮಾಡಿ ನೀನು ಹಂಗೆ ಮಾಡೋವಂಗೆ ಆಕೈತಿ. ನನಗೂ ಹಚ್ಚಿ ಬಡ್ಕೋತೈತಿಪ್ಪ ಇದಂಗೆ. ನಾನು ಯಾವಾಗ ಅದನ್ನು ಮಾಡೀನು? ಜಗತ್ತಿನಾಗ ಏನಾರ ಮಾಡ್ಬೇಕನ್ನ ಅವ್ನ ಕೆಲಸ ಅಲ್ಲ. ಇಲ್ಲಿ ತನಕ ಮಾಡ್ಕೊಂತ ಬಂದು ನೋಡಿ ಅದನ್ನು. ಎಷ್ಟು ಜನ್ಮ ಆಯ್ತು ಹುಟ್ಟಿಟ್ಟು ಬಂದು ಮಾಡಿದ್ರು ಇದ್ರಾಗ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಬ್ಯಾಸರ ಅದವನ ಕೆಲಸ ಇದು. ಇದನ್ನೆಲ್ಲ ವಿಚಾರ ಮಾಡಿ ನೋಡಿದ್ರೆ ಇದು ದೋಷ ಕಾಣ್ತೈತಿ. ಯಾವಾಗ ಅವಾಗ ಬ್ಯಾಸರ ಆಕೈತಿ. ಇದು ಮಾಡಬಾರ್ದಪ್ಪ ಇನ್ನಂತ. ಇನ್ನೊಮ್ಮೆ ಇದು ಬ್ಯಾಡ ನಮಗನಿಸ್ತು. ಎಂದೆಂದು ಬ್ಯಾಡ. ಅಜ್ಞಾನಿಗೆ ಇದ ಬೇಕು, ಇದ ಸುಖರೂಪ ಅಂತ ತಿಳ್ಕೊಂಡು ಮತ್ತು ಅಜ್ಞಾನದ ಕಾರ್ಯದಾಗ ತೊಡಗ್ತೈತಿ ಅದು. ಇದು ಹೊಳಿಬೇಕಾದ್ರೆ ಪುಣ್ಯ ಬೇಕು ನಿನಗೆ. ಅದಕ್ಕೆ ಇನ್ನೊಬ್ರಿಗೆ ಹಿತ ಮಾಡಕ್ಕೆ ಕಲಿ. ಈ ವಿಚಾರ ಹೊಳಿಬೇಕಾತಂದ್ರೆ ಉಪಕಾರ ಮಾಡಕ್ಕೆ ಕಲೀನಿ. ವಿಷಯದ ಆಶೆ ಉಪಕಾರ ಮಾಡಕ್ಕೆ ಹಚ್ಚೋದಿಲ್ಲ. ಅದು ನಮ್ಗೆ ಎಲ್ಲ ಬೇಕಂದೈತೆ. ಅದು ಇನ್ನೊಬ್ಬರಿಗೆ ಎಷ್ಟೆಷ್ಟು ನೀವು ಉಪಕಾರ ಮಾಡ್ತೀವಿ ಅಷ್ಟಷ್ಟು ನಿನಗೆ ಈ ವಿಚಾರ ಹೊಳಿತೈತಿ ನೋಡಿ. ಪುಣ್ಯ ಬೇಕು ಇದಕ್ಕೆ. ಪುಣ್ಯದ ಬಂಡವಾಳ ಇದ್ದಾಗ ನಿನ್ನಲ್ಲಿ ವಿಚಾರ, ನೀನು ಯಾರಿದ್ದೀ ಅನ್ನುವಂಥ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಬಿಡುನ್ರಿ. ಸಕಲ ಸಾಧು ಸಂಗರಾಯಿತು. ಸದಾನಂದ